ಮುಂದೆ ಇಟ್ಟುಕೊಳ್ಳಿರಿ. ಈ ಅಧ್ಯಾಯವು ಬಹಳ ಪ್ರಾಮುಖ್ಯವಾದ ಅಧ್ಯಾಯ. ಯೇಸು ಕ್ರಿಸ್ತ ಪ್ರಭುವು ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಈ ಎರಡಕ್ಕೂ ಸಾದೃಶ್ಯವಾದ ಅಧ್ಯಾಯ ಇದು. ಶಿಲುಬೆಯಲ್ಲಿ ಯೇಸು ಕ್ರಿಸ್ತ ಪ್ರಭುವು ಮಾನವ ಕ್ಷಮಾಪಣೆ ಅರ್ಥವಾಗಿ ತನ್ನನ್ನು ತಾನು ಬಲಿಯಾಗಿ ಸೆಲ್ಫ್ ಸ್ಯಾಕ್ರಿಫೈಸ್, ತನ್ನನ್ನು ತಾನು ಬಲಿಯಾಗಿ ಮಾಡಿಕೊಂಡದರ ಕುರಿತಾಗಿ ವಿವರ ಕೊಟ್ಟಂಥ ಸಾದೃಶ್ಯ ಕಥನವು ಇದರಲ್ಲಿ ನಮಗೆ ಕಾಣುತ್ತದೆ. ದೇವರಾದ ಯೆಹೋವನು ಅಬ್ರಹಾಮನನ್ನು ಪರಿಶೋಧಿಸಿದನು. ಆತನಿಗೆ ಒಬ್ಬನೇ ಮಗನಾದ ಇಸಾಕನನ್ನು ಕರೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಒಂದು ಬೆಟ್ಟದ ಮೇಲೆ, ದೇವರು ತೋರಿಸುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅನ್ನುವಂಥ ಆಜ್ಞೆ ಕೊಟ್ಟನು. ದೇವರು ಹೇಳಿದ ಆಜ್ಞೆಗೆ ವಿಧೇಯನಾಗಿ ಅಬ್ರಹಾಮನು ಇಸಾಕನನ್ನು, ಇಬ್ಬರು ದಾಸರನ್ನು, ಕತ್ತೆಯನ್ನು ತೆಗೆದುಕೊಂಡು 3 ದಿನಗಳ ಪ್ರಯಾಣ ಮಾಡಿ ಮೋರಿಯಾ ಬೆಟ್ಟಕ್ಕೆ ಬಂದನು. ಅಲ್ಲಿ ಇಸಾಕನನ್ನು ಬಲಿ ಕೊಡುವುದಕ್ಕಾಗಿ ಯಜ್ಞವೇದಿಯ ಮೇಲೆ, ದೇವರು ತೋರಿಸಿದ ಪರ್ವತದ ಮೇಲೆ ಇಸಾಕನನ್ನು ಬಂಧಿಸಿದನು. ಆ ಸಂದರ್ಭದಲ್ಲಿ ಪರಲೋಕದಲ್ಲಿರುವ ದೇವದೂತ ಕೂಗಿ ಅವನನ್ನು ನಿಲ್ಲಿಸುವಂತೆ ಮಾಡಿ, ನೀನು ಭಯಭಕ್ತಿಯಿಂದ ಇದ್ದೀಯ ಎಂಬುದಾಗಿ ತಿಳಿದವನಾಗಿದ್ದೇನೆ, ಮಗನ ಮೇಲೆ ಏನು ಮಾಡಬೇಡ. ಎರಡನೇ ಅದೇ ದೇವದೂತನು, ದೇವರಿಗೆ ಭಯಪಡುವವನಾಗಿರುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. 22ನೇ ಅಧ್ಯಾಯ ಎಲ್ಲ ನೋಡುವಾಗ ಅಬ್ರಹಾಮನು ಇಸಾಕ ಸ್ಥಾನದಲ್ಲಿ ಒಂದು ಟಗರನ್ನು ಬಲಿ ಕೊಟ್ಟನು. ಅಬ್ರಹಾಮ, ಇಸಾಕ ಕೆಳಗಿಳಿದು ಬಂದರು. ಕೆಲಸದವರೊಟ್ಟಿಗೆ ಸೇರಿ ಬೇರ್ಷೆಬಾ ಸ್ಥಳಕ್ಕೆ ಬಂದು ವಾಸ ಸ್ಥಳಕ್ಕೆ ಬಂದ. ಇದು ಸತ್ಯವೇದ ಗ್ರಂಥ ಕ್ರಾನಲಾಜಿಕಲ್ ಆಗಿ, ಅಂದರೆ ಕಾಲ ಪರಿಪಾಲನ ಕ್ರಮವಾಗಿ ಒಂದು ಅಧ್ಯಾಯ, ಒಂದು ಸಂಘಟನೆ, ಮತ್ತೊಂದು ಅಧ್ಯಾಯ, ಮತ್ತೊಂದು ಸಂಗತಿ, ಈ ರೀತಿಯಾಗಿ ಬರೆಯಲ್ಪಟ್ಟದ್ದು ಅಲ್ಲ. ಅವುಗಳನ್ನು ನಾವು ಕ್ರೋಢೀಕರಿಸಿ ಲೆಕ್ಕಿಸಿ ಯಾವ ಅಧ್ಯಾಯ ಯಾವ ಸಂಗತಿ ನಂತರ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡಬಹುದು. ಇದರಲ್ಲಿ ಈ ವಿಷಯ ಕಾಣುತ್ತದೆ. 22ನೇ ಅಧ್ಯಾಯ ಮೊದಲನ ವಾಕ್ಯದಿಂದ ವಚನ ಧ್ಯಾನ ನಾವು ಮಾಡೋಣ. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಆ ಸಂಗತಿಗಳು ಆದ ಮೇಲೆ 21ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಬಹು ದಿವಸ ಅಬ್ರಹಾಮನು ಫಿಲಿಷ್ಟಿಯ ದೇಶದಲ್ಲಿ ಇಳುಕೊಂಡನು ಅಂತ ಬರೆದಿದೆ. ಫಿಲಿಷ್ಟಿಯ ದೇಶದಲ್ಲಿ ಇದ್ದಾನೆ. ಅಲ್ಲಿ ಬೇರ್ಷೆಬಾ ಅನ್ನುವಂಥ ಹೆಸರಿಟ್ಟನು. ಆ ಸ್ಥಳದಲ್ಲೇ ಬೇರ್ಷೆಬದಲ್ಲೇ ಅಬ್ರಹಾಮನು ಬಹು ದಿವಸ ಇದ್ದಾನೆ. ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಈ ಅನೇಕ ದಿವಸಗಳಲ್ಲಿ ಸಂಭವಿಸಿದ ಸಂಭವ, ಅನೇಕ ದಿವಸಗಳಲ್ಲಿ ಬೇರ್ಷೆಬಾ ಸ್ಥಳದಲ್ಲಿ ಇದ್ದಾನೆ. ಆದರೆ ಸತ್ಯವೇದ ಪಂಡಿತರು ಹೇಳುವುದೇನೆಂದರೆ, ಸಾರಾ ಅನಾರೋಗ್ಯ ಕಾರಣದಿಂದ ಆತನ ಹೆಬ್ರೋನಿಗೆ ಅಬ್ರಹಾಮನು ಹೋದನು ಎಂದು, ಹೆಬ್ರೋನಿಗೆ ಅಬ್ರಹಾಮನು ಹೋದನು ಎಂದು ಹೇಳ್ತಾರೆ. ಆದರೆ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಮೋರಿಯಾ ಬೆಟ್ಟಕ್ಕೆ ಹೋಗಿ ತಿರುಗಿ ಬಂದ ಮೇಲೆ ಬೇರ್ಷೆಬಕ್ಕೆ ಬಂದದ್ದಾಗಿ ಬರೆದಿದೆ. 23ನೇ ಅಧ್ಯಾಯ ಪ್ರಾರಂಭ ವಾಕ್ಯದಲ್ಲಿ ಬೇರೊಂದು ಸ್ಥಳದಿಂದ ಬಂದದ್ದಾಗಿ ಬರೆಯಲ್ಪಟ್ಟಿದೆ. ಹೆಬ್ರೋನಿಗೆ ಸಾರಳು ಸತ್ತ ನಂತರ ಆಕೆಯನ್ನು ಸಮಾಧಿ ಮಾಡುವುದಕ್ಕಾಗಿ ಬಂದನು, ಅಂದರೆ ಬೇರ್ಷೆಬದಿಂದ ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ನಂತರ 22ನೇ ಅಧ್ಯಾಯ ಚಿಕ್ಕವನು ಎಂಬುದಾಗಿ ಕರೆಯಲ್ಪಟ್ಟಂಥ ಇಸಾಕನು,
ಸಾಧಾರಣವಾಗಿ 17ರಿಂದ 28ರ ಮಧ್ಯದಲ್ಲಿ ಟೀನೇಜರ್ ಆಗಿ ಭಾವಿಸುತ್ತೇವೆ. ಕೆಲವರು ಬೈಬಲ್ ಪಂಡಿತರು ಹೇಳುವ ವಿಶೇಷತೆ ಏನೆಂದರೆ, ಸಾರಳು ಮರಣಿಸುವಾಗ ಇಸಾಕನಿಗೆ 37 ವರ್ಷ, ಅಬ್ರಹಾಮನಿಗೆ 137 ವರ್ಷ, ಸಾರಳಿಗೆ 127 ವರ್ಷ. ಹೀಗೆ 127 ವರ್ಷ ಪ್ರಾಯದಲ್ಲಿ ಸತ್ತಂತ ಆಕೆ ಸಾಯುವುದಕ್ಕೆ ಕಾರಣ ಬೇರ್ಷೆಬದಿಂದ ವಿತೌಟ್ ಇನ್ಫಾರ್ಮಿಂಗ್ ಟು ದ ಸಾರಾ ಅಬ್ರಹಾಮ ಇಸಾಕನನ್ನು ಬಲಿ ಕೊಡುವುದಕ್ಕಾಗಿ ಹೋದ ಅನ್ನುವಂಥ ಸಮಾಚಾರ ಕೇಳಿದ್ದರಿಂದ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಇಂದ ಆಕೆ ಸತ್ತು ಹೋದರಂತ ಕೆಲವರು ಹೇಳ್ತಾರೆ. ಬೈಬಲ್ ಪೂರ್ವ ವಿವರ ಧ್ಯಾನ ಮಾಡುವಾಗ ವಿವಿಧ ದೇವ ಸೇವಕರು ಅಭಿಪ್ರಾಯಗಳನ್ನು ಯಾವ ರೀತಿ ಹೇಳಿದ್ದಾರೆ ಅಂತ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಅದು ಯೇಸು ಕ್ರಿಸ್ತ ಪ್ರಭುವಿನ ಹಾಗೆ 33.5 ವರ್ಷ ಪ್ರಾಯದಲ್ಲಿರುವಾಗಲ ಅನ್ನುವುದನ್ನು ನಾವು ಹೇಳುವುದಕ್ಕೆ ಆಗುವುದಿಲ್ಲ. ಹೀಗೆ ಆದರೆ ವಿವಿಧ ದೈವ ಸೇವಕರು ಹೇಳಿದ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಅಷ್ಟೇ. ಚಿಕ್ಕವನು ಅನ್ನುವಾಗ 17ರಿಂದ 18 ವರ್ಷ ವಯಸ್ಸು, ಚಿಕ್ಕವನು ಎಂಬುದೇ ಅರ್ಥ, ಮೈನರ್ ಬಾಯ್. ಆದರೆ ಅಬ್ಷಾಲೋಮನ ಕುರಿತಾಗಿ ಸಮುವೇಲ ಗ್ರಂಥದಲ್ಲಿ ದಾವೀದ ಮಾತನಾಡುವಾಗ 2 ಸಮುವೇಲ 18:32 ಬಾಲಕನಾದ ಅಬ್ಷಾಲೋಮ ಕ್ಷೇಮವಾಗಿದ್ದಾನ ಅಂದನು. ಬಾಲಕನಾದ ಅಬ್ಷಾಲೋಮ ಅನ್ನುತ್ತಾ ಇದ್ದಾನಲ್ಲ, ಬಾಲ ಅಂದರೆ ಏನು? ಬಾಲಕ ಅಂದರೆ ಚಿಕ್ಕ ಹುಡುಗ ಅಲ್ವಾ? ಬಾಲಕನಾದ ಅಬ್ಷಾಲೋಮ ಆಗಲೇ ಯುದ್ಧ ಮಾಡುತ್ತಿದ್ದಾನೆ, ಆಗಲೇ ರಾಜ್ಯ ಆಳ್ವಿಕೆ ಮಾಡುತ್ತಾ ಇದ್ದಾನೆ. ದಾವಿದನಿಗೆ ಅವನ ಬಾಲಕ ಅನ್ನುವಾಗ ಅವನ ವಯಸ್ಸು ನಿಯರ್ಲಿ 40 ವರ್ಷ ಇದೆ. ಅದರಿಂದಾಗಿ ಕೆಲವರು ಹೇಳುವುದೇನೆಂದರೆ, ಚಿಕ್ಕವನು ಅನ್ನುವಾಗ ಇಸಾಕನು 34 to 37 ಇಯರ್ಸ್ ಮಧ್ಯದಲ್ಲಿ ಇರಬಹುದು ಅನ್ನುತ್ತಾರೆ. ನಮಗೆ ಯೇಸು ಕ್ರಿಸ್ತ ಪ್ರಭುವಿನ ವಯಸ್ಸನ ಇಸಾಕನು ಮೋರಿಯಾ, ಆ ಜೆರುಸಲೇಮ್ ಇರುವ ದೇವಾಲಯ ಇರುವಂಥ ಸ್ಥಳ. ದೇವರ ವಾಕ್ಯ ಮೋರಿಯಾ ಪರ್ವತ ಸ್ಥಳದಲ್ಲಿ ದಾವೀದನು ಯೆರೂಸಲೇಮು ದೇವಾಲಯವನ್ನು ಕಟ್ಟುವುದಕ್ಕೆ ಆ ಸ್ಥಳವನ್ನು ಏರ್ಪಾಡು ಮಾಡುವಾಗ ಸೊಲೊಮೋನನು ಕಟ್ಟಿದಾಗಿ ನಮಗೆ ಅರ್ಥ ಆಗುತ್ತದೆ. ದೇವಾಲಯ ಕಟ್ಟುವ ಸ್ಥಳ ದಾವೀದು ತೆಗೆದುಕೊಂಡಂಥ ವಡ್ನಾನು ಕಲ್ಯಂ ಅಂತ ಹೆಸರಾಗುತ್ತದೆ. ಅದೇ ಜೆರುಸಲೇಮಲ್ಲಿ ಗೊಲ್ಗೊಥಾ ಪರ್ವತ ಕಾಣುತ್ತದೆ, ಕಪಾಲ ಸ್ಥಳ. ಅಲ್ಲಿ ಯೇಸು ಆತನು ಬಲಿ ಆದದಾಗಿ ವಾಕ್ಯ ನಮಗೆ ನೆನಪು ಮಾಡುತ್ತದೆ. ಕ್ರಿಸ್ತ ಪ್ರಭು ಬಲಿಯಾದ ಸ್ಥಳದಲ್ಲಿ ಯಾವ ವರ್ಷದಲ್ಲಿ ಬಲಿಯಾದನೋ ಅದೇ ಸಮಯದಲ್ಲಿ ಆ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಅಬ್ರಹಾಮನ ಮಗನನ್ನು ಕರೆದುಕೊಂಡು ಬೇರ್ಷೆಬ ಸ್ಥಳಕ್ಕೆ ಹೋಗಿ ಇಸಾಕನು ಬಲಿ ಕೊಡುವುದಕ್ಕೆ ಮೋರಿಯಾ ಬೆಟ್ಟಕ್ಕೆ ಹೋದನ ಅಂತ ಹೇಳ್ತಾರೆ. ಸಾರಳು ಹೆಬ್ರೋನ್ ಅನ್ನೋ ಕಿರಿಯತ್ ಅರ್ಬದಲ್ಲಿ ಆರೋಗ್ಯದ ನಿಮಿತ್ತ ಅಲ್ಲಿ ವಾಸ ಮಾಡುತ್ತಾ ಇದ್ದಾಳೆ. ಕಿರಿಯತ್ ಅರ್ಬ, ಹೆಬ್ರೋನ್ ಒಳ್ಳೆಯ ಸ್ಥಳ ಇರುವಂಥ ಜಾಗ, ಆ ಭಾಗ ಆ ರೀತಿಯಾದ ಸ್ಥಳ. ಅಲ್ಲಿಗೆ ಆಕೆಯನ್ನು ಶಿಫ್ಟ್ ಮಾಡಿದ್ದಾರೆ ಎಂಬುದಾಗಿ ಭಾವಿಸುತ್ತಾರೆ. ಈ ರೀತಿಯಾಗಿ ಈ ಗ್ರಂಥದಲ್ಲಿ ನೋಡುವಾಗ ಶಿಲುಬೆಗೆ ಸಂಬಂಧಪಟ್ಟಂಥ ರಿಯಲ್ ಪಿಕ್ಚರ್, ಸಾದೃಶ್ಯವಾದ ರೂಪಕ್ಕೆ ಇಲ್ಲಿ ಕಾಣುತ್ತದೆ. ಇನ್ನು ವಚನ ಧ್ಯಾನಕ್ಕೆ ನಾವು ಹೋಗುವಾಗ ಆ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಯಾಕೆ ಪರಿಶೋಧನೆ? ದೇವರು ಕ್ರಿಯೆಗಳ ಕುರಿತಾಗಿ, ಸರ್ವೋನ್ನತ ದೇವರು ಕ್ರಿಯೆಗಳ ಕುರಿತಾಗಿ ಮನುಷ್ಯರನ್ನು ಪರೀಕ್ಷಿಸುತ್ತಾನೆ. ಏನು ಮಾಡುತ್ತಾನೆ ಈತನು ಈ ಮಾತು ಹೇಳಿದರೆ ಅನ್ನುವುದನ್ನು ದೇವರು ಮಾಡಿದ 1 ಸಮುವೇಲ 2:3
ಈ ಮಾತು ಬರೆಯಲ್ಪಟ್ಟಿದೆ. ಫಸ್ಟ್ ಸಾಮುವೇಲ್ 2nd ಚಾಪ್ಟರ್ 3rd ವರ್ಸ್. ಇದು ಒಂದು ಸಾರಿ ನೋಡೋಣ. ಯೆಹೋವ ಅನಂತ ಜ್ಞಾನಿಯಾದ ದೇವರು, ಆತನು ಕ್ರಿಯೆಗಳನ್ನು ಪರೀಕ್ಷಿಸುವಾತನು. ನಮಗೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 21ರಿಂದ 24ನೇ ವಾಕ್ಯದವರೆಗೂ ಓದಿದ್ರೆ, ಯಾಕೋಬ ಅಬ್ರಹಾಮನ ಕ್ರಿಯೆಗಳ ನಿಮಿತ್ತ ನೀತಿವಂತನಾಗಿ ಎಣಿಸಿದನಂತ ಬರೆದಿದೆ. ಯಾಕೋಬ 2:21ನೇ ವಾಕ್ಯ. ನಮ್ಮ ಪಿತೃವಾದ ಅಬ್ರಹಾಮ ತನ್ನ ಕುಮಾರನಾದ ಇಸಾಕನನ್ನು ಬಲಿಪೀಠದ ಮೇಲೆ ಅರ್ಪಿಸುವಾಗ ಕ್ರಿಯೆಗಳ ಮೂಲಕ ನೀತಿವಂತನಾಗಿ ಎಣಿಸಲ್ಪಡಲಿಲ್ಲವೇ? ವಿಶ್ವಾಸದಿಂದ ಕೂಡಿ ಕಾರ್ಯ ಸಿದ್ಧವಾಯಿತೆಂಬುದಾಗಿ ಗ್ರಹಿಸುತ್ತೇವಲ್ಲವ? ವಿಶ್ವಾಸದ ಮೂಲಕವೇ ಹೊರತು ಕ್ರಿಯೆಗಳ ಮೂಲಕ ನೀತಿವಂತರಾಗಿ ಎಣಿಸಲ್ಪಡುತ್ತಾರೆಂಬುದಾಗಿ ಇದರ ಮೂಲಕ ನೀವು ತಿಳಿದುಕೊಂಡಿದ್ದರಲ್ಲ. ಅಬ್ರಹಾಮನು ದೇವರು ಪರಿಶೋಧಿಸುವಾಗ ನೀತಿವಂತನೆಂಬ ತಿಳಿದುಕೊಳ್ಳುವುದಕ್ಕಾಗಿ ಕ್ರಿಯೆಗಳನ್ನು ಪರೀಕ್ಷಿಸಿದನಂತ ಈ ವಚನಗಳಿಂದ ತಿಳಿಯುತ್ತೇವೆ. ಇದೇ ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ಸಹೋದರರೇ, ನಿಮ್ಮ ವಿಶ್ವಾಸಕ್ಕೆ ಬರುವ ಪರಿಶೋಧನೆ ತಾಳ್ಮೆಯನ್ನು ಹುಟ್ಟಿಸುತ್ತದೆ. ನಾನಾ ವಿಧವಾದ ಶ್ರಮೆಗಳಲ್ಲಿ ಅದರ ಮಹಾ ಆನಂದವಾಗಿ ಎಣಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಸಂಪೂರ್ಣರಾಗಬೇಕು. ಅಬ್ರಹಾಮನು ಸಂಪೂರ್ಣನ ಅಲ್ಲವಾ? ಅಬ್ರಹಾಮನು ನೀತಿವಂತನಲ್ವಾ ಎಂಬುದಾಗಿ ದೇವರು ಲೋಕಕ್ಕೆ ತಿಳಿಸುವುದಕ್ಕಾಗಿ ಪರೀಕ್ಷೆ ಕೊಡುತ್ತಾ ಇದ್ದಾನೆ. ದೇವರು ಕೊಡುವ ಪರೀಕ್ಷೆ ವಿಫಲ ಆಗದವನು ಸಕ್ಸಸ್ ಕಾಣುತ್ತಾನೆ ಅನ್ನುವಂಥ ಪರೀಕ್ಷೆ. ಸೈತಾನು ಕೊಡುವ ಶೋಧನೆ ಬೀಳಿಸುವ ಶೋಧನೆ. ದೇವರು ಕೊಡುವ ಶೋಧನೆ ನಿಲ್ಲಿಸುವ ಶೋಧನೆ. God tests a man prove himself, but Satan tempts man to fall. ಮನುಷ್ಯರನ್ನು ನಿಲ್ಲಿಸುವುದಕ್ಕಾಗಿ ದೇವರು ಶೋಧನೆ ಮಾಡ್ತಾನೆ. ಸೈತಾನನು ಮನುಷ್ಯನನ್ನು ಬೀಳಿಸುವುದಕ್ಕೆ ಶೋಧನೆ ಮಾಡ್ತಾನೆ. ದೇವರು ಅಬ್ರಹಾಮನಿಗೆ ಕೊಟ್ಟಂಥ ಈ ಪರಿಶೋಧನೆ ಒಂದು ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ ಒಂದು ಸಲ ಓದುತ್ತೇನೆ ನೋಡಿ. ಪೇತ್ರನ ಮೊದಲ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. ನಶಿಸಿ ಹೋಗುವ ಬಂಗಾರವು ಪರಿಶುದ್ಧಪಡಿಸಲ್ಪಡುತ್ತಾ ಇದೆ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೆ ಅದನ್ನು ಬೆಂಕಿಯಲ್ಲಿ ಪುಟ್ಟ ಹಾಕಿ ಶೋಧಿಸುವುದುಂಟಷ್ಟೇ. ದೇವರು ಅಬ್ರಹಾಮನನ್ನು ಶೋಧಿಸುತ್ತಾ ಇದ್ದಾನೆ. ಸಾರಳು ಸತ್ತು ಹೋದಳು, ಅಬ್ರಹಾಮನಿಗಿರುವುದು ಒಬ್ಬನೇ ಮಗ ಎಂಬುದಾಗಿ ಕೆಲವರು ಹೇಳ್ತಾರೆ. ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಹೋಗಿ ಸರ್ವಾಂಗಮವಾಗಿ ಸಮರ್ಪಣೆ ಮಾಡು ಅನ್ನೋದು ಅಗ್ನಿ ಪರೀಕ್ಷೆ. ನಿನ್ನ ವಿಶ್ವಾಸ, ಅಮೂಲ್ಯವಾದ ವಿಶ್ವಾಸ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದಕ್ಕೆ ಕಾರಣ ಆಗುತ್ತದೆ. ಗ್ರಹಿಸುತ್ತಾ ಇದ್ದೀರಾ? ಕೀರ್ತಿ, ಪ್ರಭಾವ, ಮಾನ ಪರೀಕ್ಷೆಯಿಂದ ಒದಗುತ್ತದೆ. ದೇವರು ಕೊಡುವ ಪರೀಕ್ಷೆ, ಅಗ್ನಿ ಪರೀಕ್ಷೆಗಳು ನಮಗೆ ಮಾನವನ್ನು ಉಂಟು ಮಾಡುತ್ತದೆ. ನಮ್ಮ ಕ್ರಿಯೆಗಳು ಪ್ರತಿಸ್ಪಂದನೆ ದೇವರ ಮಾತಿಗೆ, ದೇವರ ಚಿತ್ತಕ್ಕೆ ವಿಧಾನವಾಗಿರುವಾಗ ನಾವು ದೊಡ್ಡ ಮಹಿಮೆ ಹೊಂದುತ್ತೇವೆ. ನಿಮ್ಮ ಜೀವಿತದಲ್ಲಿ ಸಂಭವಿಸುವ ಮಹಾಶೋಧನೆಗಳ ಕುರಿತಾಗಿ, ಮಹಾ ಅಗ್ನಿ ಪರೀಕ್ಷೆಗಳ ಕುರಿತಾಗಿ ಮಹಾ ಆನಂದವಾಗಿ ಎಣಿಸಿಕೊಳ್ಳಿರಿ ಎಂದು ಯಾಕೋಬ ಹೇಳ್ತಾನೆ. ಅಬ್ರಹಾಮನನ್ನು ಆ ಸಂಗತಿಗಳು ನಡೆದ ನಂತರ ಪರಿಶೋಧಿಸಿದನು. ಪರಿಶೋಧನೆ, ಇಟ್ ಈಸ್ ಚೆಕ್ ಆಫ್ ಹಿಸ್ ಹಾರ್ಟ್. ಆತನ ಹೃದಯ ಪರೀಕ್ಷೆ ದೇವರು ಇಡ್ತಾ ಇದ್ದಾನೆ. ಈ ಪರೀಕ್ಷೆ ಗೆಲ್ಲುತ್ತಾನೆ, ಸೋಲುತ್ತಾನೆ ಅನ್ನುವಂಥ ಪರೀಕ್ಷೆ ಅಲ್ಲ, ಗೆಲ್ಲುತ್ತಾನೆ ಅನ್ನುವಂಥ ಪರೀಕ್ಷೆ.
ಬೀಳುತ್ತಾನ ಅನ್ನುವಂಥ ನೋಡುವಿಕೆಗಾಗಲ್ಲ. ನಾಟ್ ಟು ಚೆಕ್ ಹಿಸ್ ಎಬಿಲಿಟಿ ಬಟ್ ಟು ಪ್ರೂವ್ ಹಿಸ್ ಫೇತ್. ಫೇತ್ ಕಮ್ಸ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ವಿಶ್ವಾಸ ಬರುತ್ತೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ ವಿಶ್ವಾಸ ನಿಲ್ಲುತ್ತದೆ. ಅದು ಅಬ್ರಹಾಮನ ಬಳಿಯಲ್ಲಿ ನಿಜ ಆಗ್ತಾ ಇದೆ. ಯಾವ ರೀತಿಯಲ್ಲಿ? ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಅಬ್ರಹಾಮನೇ ಎಂದು ಕರೆದಾಗ ಇಗೋ ಇದ್ದೇನೆ ಅಂದನು. ಹಿಯರ್ ಐ ಆಮ್. ಚಿತ್ತ ಪ್ರಭುವೇ, ನಿನ್ನ ದಾಸನು ಕೇಳುತ್ತಾ ಇದ್ದಾನೆ. ವಾಟ್ ಎ ವಂಡರ್ಫುಲ್ ಟು ವರ್ಡ್ ಹಿಯರ್. ಎಷ್ಟು ಅದ್ಭುತವಾದ ಮಾತು ಕೇಳುವುದಕ್ಕಾಗಿ. ಇಗೋ ಇದ್ದೇನೆ, ಇಗೋ ಇದ್ದೇನೆ, ನಾನು ಇಲ್ಲಿದ್ದೇನೆ, ನಿನ್ನ ದಾಸ ಕೇಳುತ್ತಿದ್ದೇನೆ, ಆಜ್ಞಾಪಿಸು. ರೆಡಿನೆಸ್ ಟು ಹಿಯರ್ ಇಸ್ ವಾಯ್ಸ್. ಆತನ ಸ್ವರ ಕೇಳುವುದಕ್ಕಾಗಿ, ಆತನ ಮಾತಿಗೆ ವಿಧೇಯರಾಗುವುದಕ್ಕಾಗಿ ಸಿದ್ಧವಾಗಿ ಇದ್ದೇನೆ ಎಂದು ಅಬ್ರಹಾಮ ವ್ಯಕ್ತಪಡಿಸುತ್ತಿದ್ದಾನೆ. ದೇವರ ವಾಕ್ಯವನ್ನು ಓದುವಾಗ, ಅದು ನಮ್ಮೊಟ್ಟಿಗೆ ಮಾತಾಡುವಾಗ ಬೇಗನೆ ವಿಧೇಯರಾಗುವುದಕ್ಕೆ, ಒಪ್ಪಿಸುವುದಕ್ಕೆ ಮನಸ್ಸಿದೆಯಾ ಪರೀಕ್ಷಿಸಿಕೊಳ್ಳಬೇಕು. ದೇವರು ಕರೆದ, ಅಬ್ರಹಾಮ ಎಂದು ಕರೆದ, ಇಗೋ ಇದ್ದೇನೆ ಅಂದನು. ಒಂದು ಕರೆಗೆ ರೆಸ್ಪಾಂಡ್ ಮಾಡುತ್ತಾ ಇದ್ದೇನೆ. ಅಬ್ರಹಾಮನು ಒಂದೇ ಕರೆಗೆ ರೆಸ್ಪಾಂಡ್ ಕೊಡುತ್ತಾ ಇದ್ದಾನೆ. ಸತ್ಯವೇದದಲ್ಲಿ 2 ಕಾಲಿಂಗ್ ಇದೆ, ಸಮುವೇಲ ಸಮುವೇಲ, ಮೋಶೆ ಮೋಶೆ. ಆದರೆ ಇಲ್ಲಿ ಅಬ್ರಹಾಮ, ಅಬ್ರಹಾಮನೇ. ಒನ್ ಸಿಂಗಲ್ ಕಾಲ್, ಒನ್ ಸಿಂಗಲ್ ಕಾಲ್. ಒಂದು ಕರೆ, ಒಂದು ಶಬ್ದ, ಒಂದು ಮಾತು. ಅಬ್ರಹಾಮ ಚಿತ್ತ ಇಗೋ ಇದ್ದೇನೆ ಅಂದನು. ನಿನ್ನ ದಾಸನು ಕೇಳುತ್ತಾ ಇದ್ದಾನೆ. ಲಾರ್ಡ್ ಟೆಲ್ ಮಿ ವಾಟ್ ಕ್ಯಾನ್ ಐ ಡೂ. ನಾನೇನು ಮಾಡಬೇಕು ದೇವರೇ? ಆಗ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅದ್ಭುತ. ನೀನು ಪ್ರಿಯನಾಗಿರುವ ಇಸಾಕನನ್ನು ತೆಗೆದುಕೊಂಡು, ನೋಡಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕ ಅನ್ನುವಂಥ ಪದ ಇಲ್ಲಿ ಬರದೇ ಇದ್ದಿದ್ದರೆ ಇಸಾಕನೇ ವಾಗ್ದಾನ ಪುತ್ರ ಅನ್ನುವಂಥ ಆಧಾರ ಬೈಬಲಲ್ಲಿ ಇರ್ತಾ ಇರಲಿಲ್ಲ. ಮಹಮ್ಮದಿಯರು ಈಗ ಈ ಬಲಿ ಇಷ್ಮಾಯೇಲರ ಮೂಲಕ ಕೊಟ್ಟರೆಂದು ನಂಬುತ್ತಾರೆ. ಸತ್ಯವೇದ ಹೇಳುತ್ತೆ ನಿನ್ನ ಮಗ. ಅದಕ್ಕೆ ಆರ್ಗ್ಯೂ ಅವ್ರು ಮಾಡ್ತಾರೆ. ಏನಂದರೆ ಒಬ್ಬನೇ ಮಗನಾದ ಇಸಾಕನು ಅನ್ನುವಾಗ ಒಬ್ಬನೇ ಇದ್ದಾನೆ, 16 ವರ್ಷಗಳು ಒಬ್ಬನೇ ಇದ್ದಾನೆ. ಒಬ್ಬನೇ ಮಗನಾದ ಇಸಾಕನು ಅನ್ನುವಾಗ ಇಷ್ಮಾಯೇಲನು ಇದ್ದಾರೆ ಎಂಬುದಾಗಿ ಅವರು ಹೇಳ್ತಾರೆ. ಪರಿಶುದ್ಧಾತ್ಮ ದೇವರು ಒಬ್ಬನೇ ಮಗನಾದ ಇಸಾಕನು ಅನ್ನುವಾಗ ಒಬ್ಬನೇ ಮಗ ಇಸಾಕ ಅನ್ನೋದಾಗಿ ಪವಿತ್ರಾತ್ಮನು ಕ್ಲಿಯರ್ ಆಗಿ ಹೇಳುತ್ತಾ ಇದ್ದಾನೆ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು, ಓನ್ಲಿ ಸನ್ ಐಸಕ್. ಯಾಕೆ? ಇಷ್ಮಾಯೇಲನು ಆಗಲೇ ಕಳಿಸಿಬಿಟ್ಟಿದ್ದಾನೆ. ಇಷ್ಮಾಯೇಲನ ಹಾಗರಳು ಅಬ್ರಹಾಮನೊಟ್ಟಿಗೆ ಇಲ್ಲ, ಅವರು ಕಳಿಸಲ್ಪಟ್ಟಿದ್ದಾರೆ. ಒಬ್ಬನೇ ಮಗನಾದ ಇಸಾಕ ಅನ್ನುವಾಗ ಅಲ್ಲಿ ಅಬ್ರಹಾಮನ ಮಗ ಇಸಾಕನು ಜೊತೆಯಲ್ಲಿದ್ದಾನೆ. ಸಾರಳು ಕಿರ್ಯತ್ ಅರ್ಬದಲ್ಲಿದ್ದಾಳೆ. ಯಾಕಂದರೆ ಅಬ್ರಹಾಮನ ವಯಸ್ಸು 34-35 ಮಧ್ಯದಲ್ಲಿ ಇದೆ ಅಂತ ನನ್ನ ಭಾವನೆ. ಬೇರ್ಷೆಬೆಗೆ ಮತ್ತೆ ತಿರುಗಿ ಅವರು ಬಂದ ಸಂದರ್ಭ ನೋಡುವಾಗ ಸಾರಳ ಮರಣದ ನಂತರ ಬೇರ್ಷೆಬೆಗೆ ಬಂದರು ಅನ್ನುವಂಥ ಭಾವನೆ ಇದೆ. ನಂತರ ಈ ಬಲಿಯ ನಂತರ ಅಬ್ರಹಾಮನು ಬೇರ್ಷೆಬೆಗೆ ಬಂದನು, ಇಸಾಕನು ತೆಗೆದುಕೊಂಡು ಬಂದನು. ಇಸಾಕನು ಮತ್ತೆ ಕಿರ್ಯತ್ ಅರ್ಬಕ್ಕೆ ತಾಯಿಯ ಬಳಿಗೆ ಹೋದನು ಎಂಬುವಂಥ ರೀತಿಯಲ್ಲೂ ಹೇಳ್ತಾರೆ ವೇದ ಪಂಡಿತರು. ಈ ಸೀಕ್ವೆನ್ಸ್ ಎಲ್ಲ ಏನು ಹೇಳೋದಕ್ಕೆ ಬಯಸುತ್ತದೆ ಅಂದರೆ, ಯೇಸು ಕ್ರಿಸ್ತನ ವಯಸ್ಸಿನಲ್ಲೇ ಅದೇ ವಿಧಾನದಲ್ಲೇ
ಅದೇ ಸ್ಥಳದಲ್ಲಿ ಬಲಿ ಕೊಡುವುದಕ್ಕಾಗಿ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಅನ್ನುವಂಥ ರುಜು, ಆ ಒಂದು ಸಾದೃಶ್ಯ ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಗಮನಿಸಿ, ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗು, ಅಲ್ಲಿ ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಗಮನಿಸಬೇಕು, ಬೇರ್ಷೆಬದಿಂದ ಮೋರಿಯಾಗೆ 64 ಕಿಲೋಮೀಟರ್, 40 ಮೈಲಿ ದೂರ. ಆವ್ರೇಜ್ ಮ್ಯಾನ್ 20 ಮೈಲಿ ನಡೆಯುತ್ತಾನೆ ದಿನಕ್ಕೆ. 3ನೇ ದಿನ ಅಲ್ಲಿಗೆ ಹೋದರು. 2 full days ಆ್ಯಂಡ್ 3rd day. 3ನೇ ದಿನ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ 3ನೇ ದಿನದಲ್ಲಿ ಆ ಸ್ಥಳಕ್ಕೆ ಅವರು ಸೇರಿದರು ಎಂದು ಹೇಳುವುದಕ್ಕಾಗಿ 64 ಕಿಲೋಮೀಟರ್ ಬೈಬಲ್ ಅಟ್ಲಾಸ್ ಮೂಲಕ ಮ್ಯಾಪ್ ಆಧಾರದಿಂದ ಹೇಳ್ತಿದ್ದೇನೆ. ಅದರಿಂದಾಗಿ ಅಬ್ರಹಾಮನು ಮಾರನೇ ಬೇಗನೆ ಎದ್ದನು. ಬೆಳಿಗ್ಗೆ ಎದ್ದು ಇಸಾಕನನ್ನು ತೆಗೆದುಕೊಂಡನು, ಕತ್ತೆಗೆ ತಡಿ ಹಾಕಿಸಿದನು. ಸೇವಕರಲ್ಲಿ 2 ತೆಗೆದುಕೊಂಡನು. ಕುಮಾರನನ್ನು ಹಿಂದೆ ತೆಗೆದುಕೊಂಡು ಸರ್ವಾಂಗ ಹೋಮಕ್ಕೆ ಬೇಕಾದ ಕಟ್ಟಿಗೆಯನ್ನು ತೆಗೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ದೇವರ ಮಾತು ಚಾಚು ತಪ್ಪದೆ ಮಾಡುತ್ತಾ ಇದ್ದಾನೆ. ಕೆಲಸದವ್ರಿಗೆ ಹೇಳಿಲ್ಲ, ಮಗನಿಗೂ ಹೇಳಿಲ್ಲ. ಕತ್ತೆಯನ್ನು ತೆಗೆದುಕೊಂಡ, ಕಟ್ಟಿಗೆ ತೆಗೆದುಕೊಂಡ, ಕತ್ತೆ ಮೇಲೆ ಇಟ್ಟ, ಮಗನನ್ನು ತೆಗೆದುಕೊಂಡ, ಹೋಗ್ತಾ ಇದ್ದಾನೆ. 137 years ಓಲ್ಡ್ ಮ್ಯಾನ್, 137 ವರ್ಷದ ವಯಸ್ಸು ಇರುವಂಥ ಅಬ್ರಹಾಮ, 34 ವರ್ಷದ ಇಸಾಕ ಹೊರಟು ಹೋಗ್ತಾ ಇದ್ದಾರೆ. 3 ದಿನಗಳ ಪ್ರಯಾಣ. ಅಲ್ಲಿಗೆ ಹೋದ ನಂತರ 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಂಡನು. ಸತ್ಯವೇದ ಗ್ರಂಥದಲ್ಲಿ 3ನೇ ದಿನ ಸತ್ಯವೇದ ಗ್ರಂಥದಲ್ಲಿ ಯೇಸುವಿನ ವಿಷಯದಲ್ಲಿ ಅದ್ಭುತವಾದ ವಿಷಯ. ಯಾಕಂದರೆ ಮರಣ, ಪುನರುತ್ಥಾನ. ಆತನ ಮರಣದಿಂದ 3ನೇ ದಿನ ಪುನರುತ್ಥಾನ ಹೊಂದಿದನು. ಅಬ್ರಹಾಮ ಇಸಾಕನನ್ನು ತೆಗೆದುಕೊಂಡು ಹೊರಟಾಗ ವಿಶ್ವಾಸದಿಂದ ಕುಮಾರನನ್ನು ಬಲಿ ಕೊಟ್ಟಿದ್ದಾನೆ. ಮ್ಯಾನಿಫೆಸ್ಟೇಷನ್ ನಮಗೆ ಮೋರಿಯಾದಲ್ಲಿ ಕಾಣ್ತಾ ಇದ್ರು, ಬಲಿ ಕಾರ್ಯಕ್ರಮ ಮೋರಿಯಾ ಬೆಟ್ಟದಲ್ಲಿ ಕಾಣ್ತಾ ಇದ್ರು. ವಾಸ್ತವವಾಗಿ ಹೃದಯದಲ್ಲಿ ಎಲ್ಲಿ ಬಲಿ ಕೊಟ್ಟಿದ್ದಾನೆ? ಪ್ರಾರಂಭದಲ್ಲಿಯೇ, ತನ್ನ ಜರ್ನಿ ಪ್ರಾರಂಭ ಆದಾಗಲೇ ಯಾವಾಗ ತೀರ್ಮಾನ ಮಾಡಿದಾನೋ, ಯಾವ ಹೆಜ್ಜೆ ಮೊದಲು ಇಟ್ಟನೋ ಮಗನನ್ನು ತೆಗೆದುಕೊಂಡು, ಆಗಲೇ ಬಲಿ ಕೊಟ್ಟಿದ್ದಾನೆ ಹೃದಯದಲ್ಲಿ. ಅದು ಮರಣಕ್ಕೆ ಸಾದೃಶ್ಯ. ಮೋರಿಯ ಮೇಲೆ ದೇವರು ಇಸಾಕನನ್ನು ತಿರುಗಿ ಏನು ಮಾಡಬೇಡ ಎಂಬುದಾಗಿ ಅಬ್ರಹಾಮನಿಗೆ ಹೇಳಿದನಲ್ಲ, ಅದು ಪುನರುತ್ಥಾನಕ್ಕೆ ಸಾದೃಶ್ಯವಾದದ್ದು. ಈ 2ರ ಮಧ್ಯದಲ್ಲಿ 3 ದಿನ ಸಮಯ ಇದೆ. ಅದಕ್ಕೆ ದೇವರು ಖಚಿತವಾಗಿ ಆ ಸ್ಪಾಟನ್ನು ನೇಮಿಸಿದನು. ಅಬ್ರಹಾಮನನ್ನು ಬೇರ್ಷೆಬದಿಂದ ಅಲ್ಲಿಂದ ಮೋರಿಯಾಗೆ ಹೋಗುವ ಹಾಗೆ ಗಾಡ್ ಹ್ಯಾಸ್ ಡಿಸೈನ್ಡ್ ಹಿಸ್ ಲೈಫ್. ದೇವರು ಆತನ ಜೀವಿತವನ್ನು ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು, ಏನು ದೂರದಿಂದ ಆ ಸ್ಥಳ ನೋಡಿದನು. ಏನು ಆ ನೋಟ? ಭವಿಷ್ಯತ್ ಕಾಲದಲ್ಲಿ ಇನ್ನೂ 1000 ವರ್ಷಗಳಿಗೆ ದಾವೀದನಿಗೆ ಆ ಸ್ಥಳ ಮತ್ತೆ ಕೊಡಲ್ಪಡುತ್ತದೆ. ವರ್ಣ ಅನ್ನುವಂಥ ಯೆಬೂಸಿಯನು ಆ ಸ್ಥಳವನ್ನು ಆಕ್ಯುಪೈ ಮಾಡಿ ದಾವೀದನಿಗೆ ಬಲಿ ಕೊಡುವುದಕ್ಕಾಗಿ ಆ ಸ್ಥಳವನ್ನು ಕೊಡುವುದಕ್ಕೆ ಹೋಗುತ್ತಾ ಇದ್ದಾನೆ. ಇನ್ನು 1000 ವರ್ಷಗಳಿಗೆ ಸೊಲೊಮೋನ್ ಅನ್ನುವಂಥ ದಾವೀದ ಮಗನು ಅದೇ ಸ್ಥಳದಲ್ಲಿ ಯೆರೂಸಲೇಮ್ ದೇವಾಲಯವನ್ನು ಕಟ್ಟುವುದಕ್ಕೆ ಹೋಗುತ್ತಿದ್ದಾನೆ. ಅಲ್ಲಿ ಪರ್ವತದ ಸುತ್ತು ದೊಡ್ಡ ಪಟ್ಟಣ ಬರುವುದಕ್ಕಿದೆ. ಅಲ್ಲಿ ದೇವಕುಮಾರನಾದ ಯೇಸು ಕ್ರಿಸ್ತನು ಬಲಿಯಾಗುತ್ತಾನೆ. ಪ್ರಪಂಚದಲ್ಲಿ ಅತಿ ಪ್ರಧಾನವಾದ ಸ್ಥಳವಾಗಿ ರೂಪಿಸಲ್ಪಡುತ್ತದೆ. ಆ ಕೊಂಡವನ್ನು ನೋಡಿದನು, ಬೆಟ್ಟವನ್ನು ನೋಡಿದನು, ಭಯಪಟ್ಟನು. ಯಾಕಂದರೆ ಅದು ಕಪಾಲ ಸ್ಥಳ. ವಿ ಕ್ಯಾನ್ ಸಿ ದಟ್ ಇಮೇಜ್. 2 ಪರ್ವತ, ಅಲ್ಲಿ ಸ್ವಯವಾಗಿ ಹೋಗಿದ್ದೇನೆ, ಕೂತಿದ್ದೇನೆ.
ದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ, ದೇವರನ್ನು ಸ್ತುತಿಸಿದ್ದೇನೆ. ನಮಗಾಗಿ ಶಿಲುಬೆಯಲ್ಲಿ ಎಲ್ಲಿ ಸತ್ತನೋ ಆ ಸ್ಥಳಕ್ಕೆ ಪ್ರಪಂಚ ಈಗ ಜನಗಳು ಹೋಗುತ್ತಾ ನೋಡುತ್ತಾ ಇದ್ದಾರೆ. ಅಬ್ರಹಾಮನ ಕುಮಾರನನ್ನು ಬಲಿ ಕೊಡುವಂಥ ಸಾದೃಶ್ಯ ಎಷ್ಟು ಅದ್ಭುತ. ಆದಿಕಾಂಡ ಗ್ರಂಥ 22ನೇ ಅಧ್ಯಾಯವು ನಿಮ್ಮ ಮುಂದೆ ಇಟ್ಟುಕೊಳ್ಳಿ. 22ನೇ ಅಧ್ಯಾಯ 2ನೇ ವಾಕ್ಯದಿಂದ ನಾವು ವಾಕ್ಯವನ್ನು ಗಮನಿಸೋಣ. ಆ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಇದು ನಾವು ಧ್ಯಾನ ಮಾಡಿದ ವಾಕ್ಯಗಳು. ಇಗೋ ಇದ್ದೇನೆ, ಹಿಯರ್ am I, he said. I am ready to do whatever you want me to do. Whatever you want to do, order me, command me to complete. ನೀನು ಯಾವುದನ್ನು ಪೂರ್ತಿ ಮಾಡು ಅದು ಮಾಡುತ್ತೇನೆ, ಯಾವ ಕೆಲಸ ಮಾಡು ಅದು ಮಾಡ್ತೇನೆ. ಇದು ಸಬ್ಮಿಷನ್. ಪ್ರಭುವೇ ಅನ್ನುವುದು ಹೃದಯ ಬದಲಿಸುವ ಮಾತು ಹೇಳುತ್ತಿದ್ದಾನೆ. ಇಗೋ ಇದ್ದೇನೆ. ದೇವರು ಮಾತಾಡಿದ ಮಾತು ಕಿವಿಗೆ ಹಿಂಪು, ಹೃದಯಕ್ಕೆ ಮಧುರ. ಎಲ್ಲ ಮಾತುಗಳು ಅಂತ ಅನ್ಕೋಬೇಡ. ಕೆಲವು ಮಾತುಗಳು ದೇವರು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿ ತಾನು ಮಾತಾಡುವುದಕ್ಕೆ ತೀರ್ಮಾನಿಸುವಾಗ ಆ ಮಾತುಗಳು ಕಿವಿಗೆ ಹಿಂಪಾಗಿರುವುದಿಲ್ಲ, ಹೃದಯಕ್ಕೆ ಮಧುರವಾಗಿ ಇರುವುದಿಲ್ಲ. ಅಬ್ರಹಾಮನೊಟ್ಟಿಗೆ ಹೇಳುವ ಮಾತು ಕೇಳಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನು, ನೀನು ಪ್ರೀತಿಸುವ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗವಾಗಿ ಅರ್ಪಿಸಬೇಕು. ಇದು ಕಿವಿಗೆ ಹಿಂಪಾಗಿ ಹೇಗಾಗುತ್ತದೆ? ತಾನು ಪ್ರೀತಿಸುವ ಕುಮಾರನಾದ ಇಸಾಕನನ್ನು ದಹನ ಸರ್ವಾಂಗ ಹೋಮ ಮಾಡು ಮೋರಿಯಾ ಬೆಟ್ಟದ ಮೇಲೆ ಎಂದು ದೇವರು ಹೇಳ್ತಾ ಇದ್ದಾನೆ. ಆತನನ್ನು ಕೊಲೆ ಮಾಡು, ಕೊಲ್ಲು, ಬಲಿ ಕೊಡು. ತನ್ನ ಕೈಗಳಿಂದ ಇಸಾಕನನ್ನು ಬಲಿ ಕೊಟ್ಟು ಶರೀರವನ್ನು ಸರ್ವಾಂಗಮವಾಗಿ ಅರ್ಪಿಸು. ಆತನೇ ಕೊಯ್ಯಬೇಕು, ತಾನೇ ಮಾಡಬೇಕು. ಕಿವಿಗೆ ಹಿಂಪಾಗಿಲ್ಲ, ಹೃದಯಕ್ಕೆ ಆಮೋದವಾಗಿ ಮಧುರವಾಗಿ ಇಲ್ಲ ಈ ಪದ. ದೇವರು ಈ ರೀತಿಯಾದ ಮಾತನ್ನು ಕೂಡ ಮಾತನಾಡುತ್ತಾನೆ. ಮತ್ತೊಂದು ಉದಾಹರಣೆ ಕೊಡುತ್ತಾನೆ ನೋಡಿ. ಯೆರೆಮೀಯ ಕಾಲದಲ್ಲಿ ಇಸ್ರಾಯೇಲರು ಯಹೂದ್ಯರ ಒಟ್ಟಿಗೆ ಯೆರೆಮೀಯ ಪ್ರವಾದನೆ ಹೇಳುತ್ತಿದ್ದಾನೆ. ಇಸ್ರಾಯೇಲು ಆಗಲೇ ಅಶ್ಶೂರ್ಯರಿಗೆ ಸೆರೆಗೆ ಒಯ್ಯಲ್ಪಟ್ಟಿದ್ದಾರೆ. ಅಶ್ಶೂರ್ಯರಿಗೆ ಸೆರೆ ಹೋದ ಇಸ್ರಾಯೇಲರನ್ನು ಬಬಿಲೋನ್ಯರು ಅಶ್ಶೂರ್ಯರನ್ನು ಬಾಬಿಲೋನಿಗೆ ಸೆರೆ ಹೊಯ್ದರು. ಹಾಗೆ ಯಹೂದ್ಯರನ್ನು ಕೂಡ ಬಾಬೆಲಿಗೆ ನೆಬೂಕದ್ನೆಚ್ಚರ್ ರಾಜನು ಪ್ರಯತ್ನ ಮಾಡಿದನು. ಆ ಸಂದರ್ಭದಲ್ಲಿ ದೇವರು ಯೆರೆಮೀಯನ ಮೂಲಕ ಏನು ಹೇಳಿದ್ರು ಗೊತ್ತಾ? ನೀವು ಬಾಬೆಲಿನಿಗೆ ಹೋಗಿರಿ ಅಂದನು. ಬಾಬಿಲೋನಿಗೆ ಹೋಗಿ ಅನ್ನುವುದೇನು? ನಾನು ಪರಿಶುದ್ಧ ಸ್ಥಳವನ್ನು ಹಾಳು ಮಾಡುತ್ತೇನೆ ಅಂದನು. ಇದು ಅಂದಿನ ಯಹೂದ್ಯರಿಗೆ ಅವರ ಕಿವಿಗೆ ಈ ಮಾತುಗಳು ಹಿಂಪಾಗಿಲ್ಲ, ಹೃದಯಕ್ಕೆ ಮಧುರವಾಗಿಯೂ ಇಲ್ಲ. ದೇವರು ಯಾಕೆ ಈ ರೀತಿಯಾಗಿ ಹೇಳುತ್ತಿದ್ದಾನೆ? ದೇವರು ಯಾಕೆ ಈ ರೀತಿ ಹೇಳುತ್ತಿದ್ದಾನೆ? ಗಮನ ಕೊಡಿ. ಅನೇಕ ಸಂದರ್ಭಗಳಲ್ಲಿ ಬೈಬಲ್ ಗ್ರಂಥದಲ್ಲಿ ಕಿವಿಗೆ ಹಿಂಪಾಗಿರುವುದಿಲ್ಲ. ಅಹಾಬು ಇಸ್ರಾಯೇಲನ್ನು ಪರಿಪಾಲಿಸುವಾಗ ಎಲಿಯ ಹೋಗಿ 3 ವರ್ಷಗಳು ದೇಶಕ್ಕೆ ಮಳೆ ಬರುವುದಿಲ್ಲ ಅಂದನು. ಇದು ಕಿವಿಗೆ ಹಿಂಪಾಗಿಲ್ಲ, ಹೃದಯಕ್ಕೆ ಮಧುರವಾಗಿ ಇಲ್ಲ. ಆದರೆ ಅದು
ನಡೆಯಬೇಕು, ನಡೆಯುತ್ತದೆ. ಆಗ ಮನಸ್ಪಂದನೆ, ಇಗೋ ಇದ್ದೇನೆ, ಲಾರ್ಡ್ ಐ ಆಮ್ ಹಿಯರ್, ನಾನಿದ್ದೇನೆ, ನಿನ್ನ ಚಿತ್ತ ನೆರವೇರಿಸುವುದಕ್ಕಾಗಿ ಕಾದಿದ್ದೇನೆ. ನೀನು ಪ್ರೀತಿಸುವ ಇಸಾಕನನ್ನು ಬಲಿಕೊಡು ಅಂದನು. ಪ್ರೀತಿಸುವ ಯಾವುದನ್ನು ಯಾರೂ ಬಿಟ್ಟುಕೊಡುವುದಿಲ್ಲ. ಪ್ರೀತಿಸುವ ಕುರಿತಾಗಿ ಮನುಷ್ಯನು ಏನು ಬೇಕಾದರೂ ಮಾಡುತ್ತಾನೆ. ಪ್ರೀತಿಸುವ ಮಗನನ್ನು ದಹನ ಬಲಿ ಕೊಡು ಅಂದರೆ ವಿಧೇಯತೆ ತೋರಿಸುವ, ದೇವರಿಗೆ ಭಯಭಕ್ತಿ ತೋರಿಸುವ, ಸಾಧಾರಣವಾದ ಮನಸ್ಸಿನಿಂದ ಹುಟ್ಟುವಂಥದ್ದು ಅಲ್ಲ. ಅದು ಎಷ್ಟೋ ದೈವ ಸಂಬಂಧವಾದ ಜ್ಞಾನ, ದೈವ ಸಂಬಂಧವಾದ ಅವಧಾನ ಇರುವುದಲ್ಲದೆ ಅಂಥ ನಿರ್ಣಯಕ್ಕೆ ಎಸ್ ಲಾರ್ಡ್, ಐ ವಿಲ್, ಐ ಕ್ಯಾನ್ ಎಂಬುದಾಗಿ ಹೇಳಬಲ್ಲನು. ಹೌದು ದೇವರೇ, ನೀನು ಹೇಳಿದ್ದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಯಾರೂ ಹೇಳುವುದಿಲ್ಲ. ಯಾಕಂದರೆ ಅಷ್ಟೊಂದು ದುಃಖ. ಆದರೆ ಅಬ್ರಹಾಮನು ಸಿಂಪಲ್ ಆಗಿ ವಿಧೇಯತೆ ತೋರಿಸುವುದಕ್ಕೆ ತೀರ್ಮಾನ ತೆಗೆದುಕೊಂಡನು. ಬೆಳಗಾಯಿತು. ದೇವರು ಸಂಗತಿಗಳನ್ನು ರಾತ್ರಿ ಸಮಯದಲ್ಲಿ ತಿಳಿಸುವಾಗ ರೈಟ್ ಇಮಿಡಿಯೇಟ್, ನೆಕ್ಸ್ಟ್ ಇಮಿಡಿಯೇಟ್ ಮಾರ್ನಿಂಗ್, ಮತ್ತೆ ಬರುವಂಥ ಮಾರನೇ ದಿನ ಬೆಳಿಗ್ಗೆ, ಉದಾಹರಣೆಗೆ 3 ಗಂಟೆ ರಾತ್ರಿ ಸಮಯದಲ್ಲಿ, ಬೆಳಿಗ್ಗೆ 3 ಗಂಟೆ ರಾತ್ರಿ ಸಮಯದಲ್ಲಿ 4 ಗಂಟೆಗೆ ಬೆಳಕಾಗುತ್ತೆ. ಯಾವ ಮಾತ್ರದಲ್ಲಿ ಅಲಕ್ಷ್ಯ ಮಾಡದೆ, ಆಲಸ್ಯ ಮಾಡದೆ ಅಬ್ರಹಾಮನು ದೇವರ ಮಾತಿಗೆ ವಿಧೇಯತೆ ತೋರಿಸುವುದಕ್ಕೆ ಎದ್ದನು. ಆತನ ಮಗನಿಗೆ ಗೊತ್ತಿಲ್ಲ, ಕೆಲಸದವ್ರಿಗೆ ಗೊತ್ತಿಲ್ಲ ಹೋಗುವಂಥ ಉದ್ದೇಶ. ಯಾನು ಮಾಡುವುದಕ್ಕೆ ಹೋಗುತ್ತೇನೆ, ಕತ್ತೆಗೆ ತಡೆಹಾಕಿಸಿದ, ಕೆಲಸದವರನ್ನು ತೆಗೆದುಕೊಂಡ, ಮಗನನ್ನು ಕರೆದುಕೊಂಡ, ದಹನ ಬಲಿಗೆ ಕಟ್ಟಿಗೆಯನ್ನು ರೆಡಿ ಮಾಡಿಕೊಂಡ, 3 ದಿನ ಪ್ರಯಾಣ ಮಾಡಿ ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಒಂದೇ ದೇವರು ಒಂದು ಕೆಲಸ ಹೇಳಿದ, ಅದು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅವರೊಟ್ಟಿಗೆ ಕಟ್ಟಿಗೆ ಕೂಡ ಹೋಗ್ತಾ ಇದೆ. ಅದರಿಂದಾಗಿ ಅವ್ರಿಗೆ ಅರ್ಥ ಆಗಿರುತ್ತೆ, ಏನೋ ಒಂದು ಬಲಿ ಇರಬಹುದು, ಅದಕ್ಕೆ ಹೋಗ್ತಾ ಇದ್ದೇವೆ. 3ನೇ ದಿನದಲ್ಲಿ ಬೇರ್ಷೆಬದಿಂದ ಈ ಗೊಲ್ಗೊಥಾ ಮೋರಿಯಾಗೆ, ಅಲ್ಲೇ ಜೆರುಸಲೆಮ್ ದೇವರ ಆಲಯ ನಿರ್ಮಾಣ ಆಗಿದೆ. ನಂತರ ಈ ಸಂಗತಿಯಿಂದ 1000 ವರ್ಷಗಳ ನಂತರ ಈ ದೇವರ ಆಲಯವನ್ನು ನೋಡುವಾಗ ದೂರ 64 ಕಿಲೋಮೀಟ್ರು. ಓಲ್ಡ್ ಬೈಬಲ್ ಅಟ್ಲಾಸ್ ಅಲ್ಲಿ ಬರೆಯಲಾಗಿದೆ, ತಿಳಿಸಲಾಗಿದೆ. 20 days ಆವ್ರೇಜ್ ವಾಕಿಂಗ್, ಅಂದರೆ 40 ಕಿಲೋಮೀಟರ್ ನಡೆದು ಬಿಟ್ಟರು. 3ನೇ ದಿನ ಮೋರಿಯವನ್ನು ಸೇರಿಕೊಂಡರು. ಆ ಸ್ಥಳಕ್ಕೆ ಬಂದಾಗ ಅಬ್ರಹಾಮನು ಕಣ್ಣೆತ್ತಿ ನೋಡಲು, ವಿಚಿತ್ರ ಆ ಸ್ಥಳ. ಈ ಬೈಬಲಲ್ಲಿ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ಆ ನೋಟ? ದೇವರು ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಸ್ವಯಂವಾಗಿ ಬಲಿ ಕೊಡುವನು ಅನ್ನುವಂಥ ನೋಟ. ಅದು ಕಪಾಲ ಸ್ಥಳ ಅನ್ನುವಂಥ ನೋಟ, ಕಪಾಲ ಬೆಟ್ಟ. ಆ ಕಪಾಲ ಬೆಟ್ಟ ಈಗ ಸ್ವಲ್ಪ ಕಾಲಕ್ರಮೇಣ ಅದು ಕೆಲವು ಮಾರ್ಪಾಡುಗಳು ಬಂದು 2 ಹಳ್ಳಗಳು, 2 ಮೊಕ್ಕುಗಳು ಇರುವಂಥ ಆಕಾರ. ಏಷ್ಯನ್ ಟೈಮಲ್ಸಲ್ಲಿ ಇನ್ನೂ ಕ್ಲಿಯರ್ ಆಗಿರುವಂಥ ಆಕಾರ. ಇಟ್ ಶೋಸ್ ಅಸ್ ದ ಡೆತ್, ಅದು ಮರಣವನ್ನು ತೋರಿಸುವ ಪರ್ವತ. ಆ ರೀತಿಯಾಗಿ ಕಾಣುತ್ತದೆ. ಯೆರೂಸಲೇಮ್ಗೆ ಹೋದಾಗ ಅಲ್ಲಿ ಕೂತು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿದ್ದೇವೆ. ಯಾಕೆಂದರೆ ಆ ಸ್ಥಳವೇ ಯೇಸು ಸತ್ತಂಥ ಸ್ಥಳ. ಕಪಾಲ ಬೆಟ್ಟ, ಗೊಲ್ಗೊಥಾ ಅನ್ನುತ್ತಾರೆ ಅದನ್ನು. ಆ ಸ್ಥಳಕ್ಕೆ ಬಂದಾಗ ಕಣ್ಣೆತ್ತಿ ನೋಡಿದನು ವಿಸ್ಮಯದಿಂದ.
ಕೆಲಸದವರೊಟ್ಟಿಗೆ ಅನ್ನುತ್ತಿದ್ದಾನೆ, ನೀವು ಕತ್ತೆಯೊಟ್ಟಿಗೆ ಇಲ್ಲೇ ಇರಿ, ನಾನು ಈ ಚಿಕ್ಕವನು ಅಲ್ಲಿಗೆ ಹೋಗಿ ಪ್ಲೇಸನ್ನು ತೋರಿಸುತ್ತಾ ಇದ್ದಾನೆ, ಕಪಾಲ ಸ್ಥಳವನ್ನು ತೋರಿಸುತ್ತಾ ಇದ್ದಾನೆ. ಅಲ್ಲಿಗೆ ಹೋಗಿ ದೇವರಿಗೆ ಆರಾಧನೆ ಮಾಡಿ, ವರ್ಷಿಪ್. ಐ ಆ್ಯಂಡ್ ದ ಬಾಯ್ ಗೋ ಓವರ್ ದೇರ್ ಆ್ಯಂಡ್ ವರ್ಷಿಪ್ ಆ್ಯಂಡ್ ಕಮ್ ಬ್ಯಾಕ್ ಅಗೈನ್ ಆ್ಯಂಡ್ ಕಮ್ ಅಗೈನ್ ಟು ಯು. ನಾನು ಈ ಚಿಕ್ಕ ಮಗನು ಅಲ್ಲಿಗೆ ಹೋಗುತ್ತೇವೆ, ನಾನು ಚಿಕ್ಕ ಮಗನು ಅಲ್ಲಿಗೆ ಹೋಗುತ್ತೇವೆ, ದೇವರನ್ನು ಆರಾಧನೆ ಮಾಡುತ್ತೇವೆ. ನಾನು ತಿರುಗಿ ಬರುತ್ತೇನೆ ಅನ್ನಬೇಕು ಅಬ್ರಹಾಮನು. ಯಾಕಂದರೆ ದಹನ ಬಲಿ ಕೊಟ್ಟರೆ ಇಸಾಕ ಸತ್ತು ಹೋಗ್ತಾನಲ್ವ, ಆದರೆ ನಾವು ತಿರುಗಿ ಬರುತ್ತೇವೆ ಅಂದನು. ನಾವು ಹೋಗುತ್ತಾ ಇದ್ದೇವೆ, ನಾವು ತಿರುಗಿ ಬರುತ್ತೇವೆ. ನಾನು ಚಿಕ್ಕವನು ಸೇರಿ ಹೋಗುತ್ತಾ ಇದ್ದೇವೆ, ತಿರುಗಿ ಸೇರಿ ಬರುತ್ತೇವೆ. ಮತ್ತೆ ದಹನ ಬಲಿ ಕೊಟ್ಟರೆ ಹೇಗೆ ಬರುತ್ತಾರೆ? ದಹನ ಬಲಿ ಕೊಡುವುದು ಖಚಿತ ಅಬ್ರಹಾಮನ ದೃಷ್ಟಿಯಲ್ಲಿ. ದೇವರು ಆತನನ್ನು ಮೃತಿಯಿಂದ ಎಬ್ಬಿಸಿ ಅಷ್ಟೇ ಖಚಿತ, ಎಬ್ಬಿಸಿದ್ದು ಅಷ್ಟೇ ಖಚಿತ. ಇಬ್ರಿಯ ಪತ್ರಿಕೆ ಪರಿಶುದ್ಧ ಪೌಲನು 11ನೇ ಅಧ್ಯಾಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಈ ಮಾತನ್ನು ಬರೆಸಿದ್ದಾನೆ. 28ನೇ ವಾಕ್ಯ, ಆ ಅಬ್ರಹಾಮನು ಮೃತ್ಯು ಶರೀರದಿಂದ ದೇವರು ಎಬ್ಬಿಸೋದಕ್ಕೆ ದೇವರು ಶಕ್ತಿವಂತನೆಂದು ತಿಳಿದವನಾಗಿ ತನ್ನ ಮಗನಾದ ಇಸಾಕನನ್ನು ಅರ್ಪಿಸಿ ಉಪಮಾನದಿಂದ ಮೃತ್ಯುಗಳಿಂದ ಮತ್ತೆ ಜೀವಂತವಾಗಿ ಪಡೆದನು. ಉಪಮಾನ ರೂಪವಾಗಿ ಮತ್ತೆ ಹೊಂದಿಕೊಂಡನು. ಏನು ಉಪಮಾನ ರೂಪ ಅಂದರೆ, ಯೇಸು ಕ್ರಿಸ್ತ ಪ್ರಭು ಅನ್ನುವಂಥ ಸ್ವಂತ ಕುಮಾರನನ್ನು ದೇವರು ಅದೇ ಪರ್ವತದ ಮೇಲೆ ಬಲಿಗ ಕೊಟ್ಟು ಮನುಷ್ಯರನ್ನು ರಕ್ಷಿಸುವುದಕ್ಕೆ ಹೋಗುತ್ತಿದ್ದಾನೆ. ಮತ್ತೆ 3ನೇ ದಿನ ಆತನನ್ನು ಎಬ್ಬಿಸುತ್ತಾನೆ. ಅದೇ ಶಿಲುಬೆಯಲ್ಲಿ ಆತನು ಆಧ್ಯಾತ್ಮಿಕ ಪುನರುತ್ಥಾನ ಹೊಂದಿದನು. ಗೊಲ್ಗೊಥಾ ಪರ್ವತದ ಮೇಲೆ ಯೇಸು ಕ್ರಿಸ್ತ ಪ್ರಭುವಿನ ಭೌತಿಕ ಮರಣವು ಆಧ್ಯಾತ್ಮಿಕ ಪುನರುತ್ಥಾನವು ಅದೇ ಸಮಯದಲ್ಲಿ ಜರುಗಿದೆ. ಅದಕ್ಕೆ ಇಸಾಕನ ಕುರಿತಾಗಿ ಅಬ್ರಹಾಮನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು. ವಿಶ್ವಾಸ ಆ ದಿನ ಆ ಸಮಯ ಅಲ್ಲಿಯೇ ಮಾಡುತ್ತಾನೆ ಅನ್ನುವಂಥ ವಿಶ್ವಾಸ. ಅದಕ್ಕೆ ಅಂದನು, ನಾವು ಹೋಗುತ್ತಾ ಇದ್ದೇವೆ, ನಾವು ಮತ್ತೆ ಬರುತ್ತೇವೆ. ನಾವು ಹೋಗುತ್ತಾ ಇದ್ದೇವೆ, ಇಸಾಕನನ್ನು ಕರೆದುಕೊಂಡು ನಾನೊಬ್ಬನೇ ಬರುತ್ತೇನೆ ಅಂತ ಹೇಳಿರಬೇಕು. ದಹನ ಬಲಿಯಲ್ಲಿ ಸತ್ತು ಹೋಗುವುದು ಎಷ್ಟು ವಾಸ್ತವವೋ ತಿರುಗಿ ಬದುಕಿ ಬರುವುದು ಅಷ್ಟೇ ವಾಸ್ತವ ಎಂದು ನಂಬಿ ಅಬ್ರಹಾಮನು ಹೋದನು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾನೆ, ನಿನ್ನ ಸಂತತಿಯ ಮೂಲಕವೇ ಭೂಮಿಯ ಮೇಲೆ ವಿಸ್ತರಿಸುವುದು. ಇಸಾಕನನ್ನು ಆರಿಸಿಕೊಂಡಿದ್ದೇನೆ, ಇಸಾಕನ ಸಂತಾನಕ್ಕೆ ದೇಶ ಕೊಡುವೆನು. ಇಸಾಕ ನನ್ನ ಬಾಧ್ಯಸ್ಥನು, ವಾರಸುದಾರನು. ಇಸಾಕನನ್ನು ಏರ್ಪಾಟು ಮಾಡಿಕೊಂಡಂಥ ಒಪ್ಪಂದದ ಮಗನು, ವಾಗ್ದಾನ ಪುತ್ರನು ಇಸಾಕನು. ಮತ್ತು ಕೆಲಸದವರಿಗೆ ಕನ್ಫರ್ಮ್ ಮಾಡಿದ ದೇವರು ಬಲಿ ಅಂದರೆ ಬಲಿ ಇಟ್ಟ ನಂತರ ಸಾಯಿಸುತ್ತಾನ. ಸಾಯಿಸಿದರೆ ದೇವರು ಸುಳ್ಳಾಡಿದ ಹಾಗೆ ಅಲ್ವಾ? ದೇವರು ಸುಳ್ಳಾಡುವುದಿಲ್ಲ ಅಂದು ತಿಳಿದ ಅಬ್ರಹಾಮನು ಲೋಟನ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಅಬ್ರಹಾಮನು ಬೇಡಿಕೊಂಡನೋ, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಲೋಟನ ಕುರಿತಾಗಿ ಮಾಡಿದ ವಿಜ್ಞಾಪನೆಯಲ್ಲಿ, ದೇವಾ ನೀನು ಸರ್ವಾಧಿಕಾರಿ, ನ್ಯಾಯಾಧಿಪತಿ, ಮಹೋನ್ನತನು, ನೀತಿವಂತನು, ಎಷ್ಟು ಮಾತುಗಳನ್ನು ಅಬ್ರಹಾಮನು ಹೇಳಿದನು. ಅದು ಸುಳ್ಳು ಮಾತು ಅಲ್ಲ, ನಂಬಿ ಹೇಳಿದ ಮಾತುಗಳು.
ಅದಕ್ಕೆ ಅಬ್ರಹಾಮನು ನಂಬುತ್ತಾ ಇದ್ದಾನೆ, ಕುಮಾರನನ್ನು ಬಲಿ ಕೊಡು ಅಂತ ಹೇಳಿದ್ರೆ ಕೊಡುತ್ತೇನೆ, ಮತ್ತೆ ಅವನನ್ನು ಮೃತ್ಯು ಪರಿಸ್ಥಿತಿಯಿಂದ ಮತ್ತೆ ಜೀವ ಕೊಟ್ಟು ಮತ್ತೆ ಹಿಂದೆ ಕೊಡುತ್ತಾನೆ, ಇಲ್ಲಾಂದರೆ ಸಂತಾನ ಹೇಗೆ ಬರುತ್ತದೆ? ಖಚಿತವಾಗಿ ಲೆಕ್ಕಿಸುತ್ತಾ ಇದ್ದಾನೆ. ಅದೇ ದಿನದಲ್ಲಿ ಲೆಕ್ಕಾಚಾರ ಮಾಡುತ್ತಿದ್ದಾನೆ. ಅಬ್ರಹಾಮನು ದೇವರನ್ನು ನಂಬಿದನು, ದೇವರು ಅದನ್ನು ನೀತಿ ಎಂದು ಎಣಿಸಿದನು. ಈಸ್ ರೈಚಸ್ ಮ್ಯಾನ್. ನೋಡಿ ಎಷ್ಟು ವಿಚಿತ್ರವಾದ ಮಾತುಗಳು. ಕೆಲಸದವರನ್ನು ಅಲ್ಲೇ ಇರಿ, ಮೇಲೆ ಬರಬಾರ್ದು. ಇಟ್ ಈಸ್ ದ ಬಿಸ್ನೆಸ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ತಂದೆಗೂ ಮಗನಿಗೂ ನಡೆಯುವಂಥ ಕಾರ್ಯ. ಇಲ್ಲಿ ಅವರಿಗೆ ಕೆಲಸ ಇಲ್ಲ, ಇತರ ಮನುಷ್ಯರಿಗೆ ಕೆಲಸ ಇಲ್ಲ. ಶಿಲುಬೆಯಲ್ಲಿ ಕೂಡ ತಂದೆಯಾದ ದೇವರು 12 ಗಂಟೆಯಿಂದ 3 ಗಂಟೆಯವರೆಗೂ 3 ಗಂಟೆಗಳ ಕಾಲ ಗಾಢಾಂಧಕರವಾದ ಕತ್ತಲು ಉಂಟು ಮಾಡಿ ಯಾವ ಮನುಷ್ಯರಿಗೂ ಯಾವುದು ಕಾಣದ ಹಾಗೆ ಮಾಡಿದನು. ಕ್ಲಿಯರ್ ಬಿಸ್ನೆಸ್ ಬಿಟ್ವೀನ್ ಫಾದರ್ ಆ್ಯಂಡ್ ಗಾಡ್, ಬಿಟ್ವೀನ್ ಸನ್. ಕುಮಾರನಾದ ಯೇಸು ಕ್ರಿಸ್ತನು ಮತ್ತು ತಂದೆಯ ನಡುವೆ ಇರುವಂಥ ಕಾರ್ಯ, ಬೇರೆಯವರು ನೋಡುವಂಥ ಕಾರ್ಯ ಅಲ್ಲ ಅದು. ಇದನ್ನು ನಮಗೆ ನೆನಪು ಮಾಡುತ್ತದೆ. ಅವರು ಅಲ್ಲಿಯೇ ಇದ್ದಾರೆ. ಕೆಲಸದವರು ಕಟ್ಟಿಗೆಯನ್ನು ಎತ್ತಿಕೊಂಡು ಮೇಲೆ ಹೋಗ್ಬೋದಲ್ಲ, ನಥಿಂಗ್ ಟು ಡು. ಯಾವುದನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ. ಕತ್ತೆಯ ಬಳಿಯಲ್ಲಿ ಇರಿ. ಕಟ್ಟಿಗೆಯನ್ನು ಕುಮಾರನ ಮೇಲೆ ಇಟ್ಟನು. 33-34 ವರ್ಷದ ಅಂತರ. ಬೇರ್ಷೆಬದಿಂದ ಬಂದರು. ಕುಮಾರನ ಮೇಲೆ ಕಟ್ಟಿಗೆಯನ್ನು ಇಟ್ಟನು. ಇಸಾಕನ ಮೇಲೆ ಕಟ್ಟಿಗೆಯನ್ನು ಇಟ್ಟು ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ಇಟ್ಟುಕೊಂಡು ಹೋಗುತ್ತಿದ್ದಾನೆ. ಅವರಿಬ್ಬರು ಸೇರಿ ಹೋಗುತ್ತಾ ಇದ್ದಾರೆ, ಒಟ್ಟಾಗಿ ಹೋಗುತ್ತಾ ಇದ್ದಾರೆ. ಕಟ್ಟಿಗೆ ಇಸಾಕನ ಮೇಲೆ ಇದೆ. ಇಸಾಕನ ಮೇಲೆ ಇಟ್ಟನು. ತನ್ನ ಕೈಯಲ್ಲಿ ಕತ್ತಿ ಇಟ್ಟುಕೊಂಡಿದ್ದಾನೆ, ಬೆಂಕಿ ಇಟ್ಟುಕೊಂಡಿದ್ದಾನೆ. ಹೋಗುವಾಗ ಕುಮಾರನು ಪ್ರಶ್ನೆ ಕೇಳುತ್ತಾ ಇದ್ದಾನೆ, ಅಬ್ರಹಾಮನೇ, ಅಪ್ಪ ಎಂದು ಕರೆದನು. ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದನು. ಮೆನಿ ಟೈಮ್ಸ್ ವಿ ಆಸ್ಕ್ ಗಾಡ್ ಮೆನಿ ಕ್ವಶನ್ಸ್, ಮೇ ಬಿ ರೈಟ್ ಕ್ವಶನ್. ಕೆಲವು ಸಂದರ್ಭಗಳಲ್ಲಿ ಸರಿಯಾದ ಪ್ರಶ್ನೆ ಕೇಳ್ತಾ ಇರ್ತೀವಿ. ನಮ್ಮ ಅನುಮಾನ ನಿಜವೇ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಕತ್ತಿ ಇದೆ. ಆದರೆ ನಾವು ಬಲಿ ಕೊಡಬೇಕಾದ ಕುರಿ ಯಾವುದು? ಅಲ್ಲಿ ದಹನ ಬಲಿಗೆ ಕೊಡಬೇಕಾದ ಕುರಿ ದೇವರಿಗೆ ಗೊತ್ತು, ನನಗೆ ಗೊತ್ತಲ್ವಾ? ನೀನೇ ಆ ಕುರಿಮರಿ ಅಂತ ಹೇಳಬೇಕಲ್ವಾ? ಅದನ್ನು ಹೇಳಲಿಲ್ಲ. ಇದನ್ನು ಆಲೋಚನೆ ಮಾಡುವ ವಿಷಯ. ಹಾಗೆ ಹೇಳದೆ, ಕಟ್ಟಿಗೆ ಬೆಂಕಿ ಇದೆ, ದಹನ ಬೇಕಾದ ಕುರಿ ಯಾವುದು ಅಂತ ಹೇಳಿದ್ರೆ, ಅಬ್ರಹಾಮ, ಮಗನೇ, ದೇವರೇ ದಹನ ಬಲಿಗೆ ಕುರಿಯನ್ನು ಕೊಡುತ್ತಾನೆ. ಏನು ಹೇಳ್ತಾ ಇದ್ದಾನೆ ಅಬ್ರಹಾಮನ ಇಸಾಕನಿಗೆ? ಇಸಾಕನನ್ನು ಬಲಿ ಕೊಡದೆ ದೇವರು ತಪ್ಪಿಸುತ್ತಾನೆ ಅಂತಾನ? ಆ ರೀತಿಯಾಗಿದ್ದಿದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರುತ್ತಾ ಇರಲಿಲ್ಲ. ಹಾಗಾದರೆ ದೇವರೇ ನೋಡಿಕೊಳ್ಳುತ್ತಾನೆ. ನಾವಾದರೆ ತಿಳಿಯಬೇಕಾದ ವಿಷಯ ಏನಂದರೆ, ಆತನು ಹೇಳಿದ್ದು ಮಾಡಬೇಕು. ಆ ನಂಬಿಕೆಯಿಂದನೇ ಹೇಳಿದ್ದಾನೆ, ಕುರಿ ಮರಿಯನ್ನು ಯೆಹೋವನು ಒದಗಿಸುವನು. ಅಬ್ರಹಾಮನ ಒಂದು ವಿಶ್ವಾಸ ನೋಡಿ. ತನ್ನ ಮಗನನ್ನು ಮತ್ತೆ ಕೊಡುತ್ತಾನೆ ದೇವರು. ಆದರೆ ಆ ಕುರಿ ಮರಿ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಸರ್ವಾಂಗ ಹೋಮ ಇದೆಯಲ್ಲ, ಅದನ್ನು ದೇವರೇ ನೋಡಿಕೊಳ್ಳುತ್ತಾನೆ. ಯಾಕೆಂದರೆ ದೇವರ ಮಾನವ ಬಲಿಯನ್ನು ಯಾವತ್ತೂ ಕೋರುವುದಿಲ್ಲ. ಫಿಲಿಸ್ಟಿಯನ್ಸರು ಸ್ವಂತ ಮಕ್ಕಳನ್ನು ಸಾಯಿಸುತ್ತಾರೆ, ದೇವತೆಯ ಭಕ್ತರು. ಆದರೆ ಅಲ್ಲಿ ಹಾಗಿಲ್ಲ. ಯಹೂದ್ಯರ ವಿಶ್ವಾಸದಲ್ಲಿ ಹಾಗಿಲ್ಲ. ದೇವರು ಮನುಷ್ಯರ ಬಲಿ ತೆಗೆದುಕೊಳ್ಳುವವನ ಆಗದೇ ಇರೋದ್ರಿಂದ ಕುರಿ ಮರಿಗಳಿದೆಯಲ್ಲ,
ಕುರಿಮರಿಯನ್ನು ದೇವರು ಕೊಡುತ್ತಾನೆ. ಹೌ ಐಸಕ್ ಟರ್ನ್ ಆಸ್ ದ ಲ್ಯಾಮ್ ಆಫ್ ಗಾಡ್ ಇಸ್ ಡಿಫ್ರೆಂಟ್. ದೇವರ ಕುರಿಮರಿ ದೇವರು ನೋಡಿಕೊಳ್ಳಬೇಕು ಸರ್ವಾಂಗ ಹೋಮದ ವಿಷಯದಲ್ಲಿ, ನಾವು ಮಾಡುವಂಥ ಕಾರ್ಯ ಅಲ್ಲ. ಪ್ರಾಫೆಟಿಕ್ ಆಗಿ ಅಬ್ರಹಾಮನು ಮಾತನಾಡ್ತಾ ಇದ್ದಾನೆ, ದೇವರು ಒದಗಿಸುವನು, ಹೋಗೋಣ ಎಂದು ಹೇಳ್ತಾ ಇದ್ದಾನೆ. ಹಾಗೆಯೇ ಅವರಿಬ್ಬರೂ ಸೇರಿ ಹೋಗಿ ದೇವರು ಹೇಳಿದ ಸ್ಥಳಕ್ಕೆ ಬಂದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆ ನೋಟಿ ತನ್ನ ಮಗನಾದ ಇಸ್ಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆ ಮೇಲೆ ಇಟ್ಟನು. ಇಲ್ಲಿ ಸಿಂಬಾಲಿಕ್ ಆಗಿ ಕ್ರೈಸ್ಟ್ ಸಾದೃಶ್ಯವಾದ ರೂಪವನ್ನು ಇಸ್ಸಾಕನು ಕಾಣುತ್ತಾ ಇದ್ದಾನೆ. ಬಲ್ಲಾಢ್ಯನಾದ ಇಸ್ಸಾಕನು ಮುದುಕನನ್ನು ಓಡಿಸಿ ತಳ್ಳಿ ಓಡಿ ಹೋಗಬಹುದು, ಆದರೆ ಇಸ್ಸಾಕನು ಸಮರ್ಪಣೆ ಆಗ್ತಾ ಇದ್ದಾನೆ. ಕಟ್ಟಿಗೆ ಮೇಲೆ ಇಸ್ಸಾಕನನ್ನು ಇಡುವಾಗ ಇಸ್ಸಾಕನು ಕಟ್ಟಿಗೆ ಮೇಲೆ ಇದ್ದಾನೆ. ಬಹಳ ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ ನೀವು. ಅಬ್ರಹಾಮನಿಗೆ ಸ್ವಲ್ಪ ರಕ್ತ ಬರುವುದಿಲ್ಲ, ಯಾಕೆಂದರೆ ಶರೀರಕ್ಕೆ ಯಾವ ಸಮಸ್ಯೆ ಆಗುವುದಿಲ್ಲ. ಆದರೆ ಕಷ್ಟಪಡ್ತಾ ಇರೋದು ಯಾರು? ಇಸ್ಸಾಕನು. ಗಮನಿಸಿ, ಕುರಿ ಕತ್ತರಿಸುವಾಗ ಕುರಿ ಮೌನವಾಗಿರುವ ಹಾಗೆ, ಯೇಸು ಕ್ರಿಸ್ತನು ಮೌನವಾಗಿರುವ ಹಾಗೆ ಮೌನವಾಗಿದ್ದನು ಎಂಬುದಾಗಿ 53ನೇ ಅಧ್ಯಾಯ ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ 53ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವಂತೆ ಆತನು ಮೌನವಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತ ಪ್ರಭುವಿನ ಕುರಿತಾಗಿ ಯೆಶಾಯ ಪ್ರವಾದನೆ ಹೇಳುವಾಗ 650 ವರ್ಷಗಳ ಹಿಂದೆ, ಯೇಸು ಹುಟ್ಟುವುದಕ್ಕಿಂತ ಮುಂಚೆ, ಇಸಾಕನು ಕೂಡ ಬಾಯಿ ತೆರೆಯಲಿಲ್ಲ. ತನ್ನ ತಂದೆ ದೇವರ ಮಾತನ್ನು ನೆರವೇರಿಸುತ್ತಾ ಇದ್ದಾನೆ. ಈಗ ಶಿಲುಬೆ ಕಾರ್ಯವನ್ನು ನೆರವೇರಿಸುತ್ತಾ ಇರುವುದು ಯೇಸು ಕ್ರಿಸ್ತನ ತಂದೆಯಾದ ದೇವರ. ಹೇಳಿ, ತಂದೆಯಾದ ದೇವರು ಶಿಲುಬೆ ಕಾರ್ಯವನ್ನು ನೆರವೇರಿಸುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಆ ನೆರವೇರಿಸುವಿಕೆಯಲ್ಲಿ ಭಾಗಿಯಾಗಿದ್ದಾನೆ, ನೆರವೇರಿಸುತ್ತಾ ಇದ್ದಾನೆ. ತಂದೆಯಾದ ದೇವರು ರೋಮ ಪತ್ರಿಕೆ 8:3ನೇ ವಾಕ್ಯದಲ್ಲಿ ಪೌಲ ಬರೆದ ವಾಕ್ಯ ನಾವು ನೋಡಬೇಕು. ತನ್ನ ಕುಮಾರನಾದ ಯೇಸುವನ್ನು ಪಾಪ ಶರೀರದಲ್ಲಿ ಕಳಿಸಿ ಪಾಪದ ಹೂ ಕನ್ಫರ್ಮ್ಡ್ ದಿಸ್ ಆಕ್ಷನ್, ಗಾಡ್ ಪರ್ಫಾರ್ಮ್ಡ್ ದಿಸ್ ಆಕ್ಷನ್. ಈ ತೀರ್ಪು ಕ್ರಿಯೆಗಳನ್ನು ಜರುಗಿಸಿದವನು ತಂದೆ. ಅಬ್ರಹಾಮನು ಹೇಳುತ್ತಾ ಇದ್ದಾನೆ, ವಧಿಸುತ್ತಿದ್ದಾನೆ, ಇಸಾಕನು ವಧಿಸಲ್ಪಡುತ್ತಿದ್ದಾನೆ. ಕುಮಾರನಾದ ಇಸಾಕನು, ಮಗನಾದ ಇಸಾಕನು ಮೌನವಾಗಿದ್ದಾನೆ. ಕಟ್ಟಿಗೆ ಮೇಲೆ ಕೈ ಕಾಲುಗಳು ಕಟ್ಟಲ್ಪಟ್ಟವನಾಗಿ 33 ವರ್ಷಗಳ ವ್ಯಕ್ತಿ ಅರ್ಥ ಮಾಡಿಕೊಳ್ಳೋದಿಲ್ಲ, ನಾನು ಬಲಿಯಾಗ್ತಾ ಇದ್ದೇನೆ, ಇದು ಯಾವ ನ್ಯಾಯ, ಇದು ಯಾವ ಭಕ್ತಿ, ಯಾವ ಮೂಢತನ, ನರನಿಗೆ ಬಲಿ ಕೊಡುವುದು ದೇವರು ಹೇಗೆ ಹೇಳ್ತಾನೆ ಎನ್ನು ಪ್ರಶ್ನೆ ಕೇಳಬಹುದು. ಇಸಾಕನು ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ಯೇಸು ಪ್ರಭು ಅಂದನು, ನಾನು ಸತ್ತು ಹೋಗುತ್ತಾನೆ, 3ನೇ ದಿನ ಎದ್ದು ಬರುತ್ತಾನೆ. ಯೆರೂಸಲೇಮ ಕುಮಾರ್ತೆಯರಿಗೆ ಹೇಳಿದ, ಯೆರೂಸಲೇಮಿನ ಸ್ತ್ರೀಯರೇ, ನನಗಾಗಿ ಅಳಬೇಡಿ, ನಿಮಗೋಸ್ಕರ ಮಕ್ಕಳಿಗೋಸ್ಕರ ಅಳಿರಿ ಅಂದನು. ಯಾಕಂದರೆ ಆತನಿಗೋಸ್ಕರ ಅಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರಾಣವನ್ನು ಕೊಡುವುದಕ್ಕಾಗಿ ತಿರುಗಿ ತೆಗೆದುಕೊಳ್ಳುವ ಅಧಿಕಾರ ಆತನಿಗಿದೆ. ಆತನ ಪ್ರಾಣವನ್ನು ಯಾರೂ ತೆಗೆಯುವುದಿಲ್ಲ. ಆತನ ವಿಲ್ಫುಲ್ ಸಫರಿಂಗ್, ವಿಲ್ಫುಲ್ ಸ್ಯಾಕ್ರಿಫೈಸ್, ಇಷ್ಟಪೂರ್ವಕವಾಗಿ ಪ್ರಾಣವನ್ನು ಕೊಡುತ್ತಿದ್ದಾನೆ. ಇಸಾಕನು ಕೂಡ ಅಷ್ಟೇ. ಇಸಾಕನು ಕೂಡ ಮರು ಮಾತನಾಡದೆ ತಂದೆಗೆ ವಿಧೇಯನಾದನು. ತಂದೆ, ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಾರ್ಥಿಸಿ ಅಂದನು. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನೆರವೇರಲಿ.
ಇಸಾಕನು ಯೌವನಸ್ಥನು, ವಿವಾಹ ಆಗುವಂಥ ವಯಸ್ಸಿನಲ್ಲಿರುವವನು, ಮಕ್ಕಳನ್ನು ಹೆರುವವನು. ಕತ್ತಿ ಮೇಲೆ ಬೀಳುವಾಗ ತಂದೆ ನಿನ್ನ ಚಿತ್ತ ನನ್ನ ಚಿತ್ತ ಅಲ್ಲ ಅಂತ ಹೇಳಿ ಮೌನವಾಗಿದ್ದಾನೆ. ಅಬ್ರಹಾಮನು ದೇವರೊಟ್ಟಿಗೆ ಇಟ್ಟುಕೊಂಡಂಥ ಆ ದೈವ ವಾಕ್ಯ ಗ್ರಹಿಸಿಕೊಂಡು, ಇದು ದೇವರ ಚಿತ್ತ ನನ್ನ ಕುರಿತಾಗಿ, ನನ್ನನ್ನು ಸಾಯಿಸುತ್ತಾ ಇದ್ದರೂ ಕೂಡ ನಾನು ಮಾತಾಡೋದಿಲ್ಲ. ಯಾಕಂದರೆ ನನಗೆ ಜೀವಿತ ಕೊಟ್ಟ ದೇವರು ಯಾವ ರೀತಿಯಾಗಿ ಕಾಪಾಡಬೇಕು, ಮುಗಿಸಬೇಕು ಅದು ದೇವ್ರಿಗೆ ಗೊತ್ತಿದೆ. ಈ ಒಂದು ಲಕ್ಷಣ, ಈ ಒಂದು ರಹಸ್ಯ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರು ತಿಳಿದುಕೊಂಡರೆ ಅವರಿಗೇನೂ ಆಗೋದಿಲ್ಲ. ಅವರು ಸೌಖ್ಯವಾಗಿ ಇರುತ್ತಾರೆ. ಅಪೊಸ್ತಲ ಕಾರ್ಯಗಳು 12ನೇ ಅಧ್ಯಾಯದಲ್ಲಿ ಪೇತ್ರನು ಶಿರಚ್ಛೇದನ ಮಾಡುತ್ತಾರೆಂಬುದಾಗಿ ಪೇತ್ರನಿಗೆ ಸೆರೆಮನೆಯಲ್ಲಿ ಹೇಳುವಾಗ ದೇವರು ತಪ್ಪಿಸಿದನು. ನೀನು ಮುದುಕನಾಗ್ತೀಯ, ಬೇರೆಯವನು ಬಂದು ನಿನ್ನನ್ನು ತೆಗೆದುಕೊಂಡು ಹೋಗ್ತಾನೆ, ಅವನು ಸಾಯೋದಿಲ್ಲ ಅಂತ ಅವನಿಗೆ ಮೊದಲೇ ಗೊತ್ತು. ಆದರೆ ನಾವು ಚಿಕ್ಕ ವಿಷಯಗಳಿಗೆ ಸತ್ತು ಹೋಗ್ತೇವೆ, ಚಿಕ್ಕ ಅನಾರೋಗ್ಯಕ್ಕೆ ಭಯಪಡ್ತೇವೆ, ಚಿಕ್ಕ ಸೆರೆವಾಸಕ್ಕೆ ಭಯಪಡ್ತೇವೆ, ಸ್ಥಿರವಾಗಿ ನಿಲ್ಲೋದಕ್ಕೆ ಭಯಪಡ್ತೇವೆ. ಏನೇನೋ ಆಗ್ತದೆ. ಭಯ ವಾತಾವರಣ ನಮಗಿರ್ತದೆ. ನಮ್ಮ ವಿಶ್ವಾಸ ಎಲ್ಲಿ? ಕುಮಾರನಾದ ಇಸಾಕನು ಬಾಯಿ ತೆರೆಯದೇ ಇದ್ದಾನೆ. ಯಾಕಂದರೆ ದೇವರು ಚಿತ್ತ ತನ್ನ ಮೂಲಕ ನೆರವೇರಬೇಕು. ಒಂದು ವಿಷಯ ಗುರುತಿಸಬೇಕು. ಅಬ್ರಹಾಮನು ತನ್ನನ್ನು ತಾನು ಸಾಯಿಸಬೇಕು ಅನ್ನುವಾಗ, ತೀರ್ಮಾನ ಮಾಡುವಾಗ ಇಸಾಕನು ಸಾಯುವುದಿಲ್ಲ. ಇಸಾಕನು ದೇವರ ಮಗು. ದೇವರ ಅಪ್ಪಣೆ ಇಲ್ಲದೆ ನನ್ನನ್ನು ಯಾರು ಏನು ಮಾಡುವುದಕ್ಕಾಗೋದಿಲ್ಲ. ಇದು ಬೇಸಿಕ್ ಪ್ರಿನ್ಸಿಪಲ್. ದೇವರ ಅನುಮತಿ ಇಲ್ಲದೆ ಒಂದು ಚಿಕ್ಕ ಅಪಾಯ ನನಗಾಗೋದಿಲ್ಲ. ಇದನ್ನು ನಾವು ನಂಬಬೇಕು ಪ್ರತಿಯೊಬ್ಬ ಕ್ರೈಸ್ತರು. ದೇವರು ಅನುಮತಿಸದೆ ಹೋದರೆ, ಅನ್ಲೆಸ್ ಅಂಟಿಲ್ ಗಾಡ್ ಅಲೌಸ್ ದ ಥಿಂಗ್ಸ್, ಅಷ್ಟೇ. ನೀನಾದರೂ ಅಷ್ಟೇ ವಿಶ್ವಾಸಿ, ನಾನಾದರೆ ಸೇವಕನಾಗಿ, ನನಗಾದರೂ ನಿನಗಾದರೂ ದೇವರು ಅನುಮತಿಸದೆ ಯಾವುದು ಸಂಭವಿಸದು. ಆದಿಕಾಂಡ ಗ್ರಂಥ 22ನೇ ಅಧ್ಯಾಯ 10ನೇ ವಾಕ್ಯದಿಂದ ಧ್ಯಾನ ಮಾಡೋಣ. ಇಸಾಕನು ಅಬ್ರಹಾಮನು ಮೋರಿಯಾ ಪರ್ವತದ ಮೇಲೆ ಇದ್ದಾರೆ. ಅಬ್ರಹಾಮನು ತಾನು ತೆಗೆದುಕೊಂಡು ಹೋದ ಕಟ್ಟಿಗೆಯ ದಹನ ಯಜ್ಞವೇದಿಯನ್ನು ಕಟ್ಟಿಗೆಯಿಂದ ಕಟ್ಟಿದ್ದಾನೆ. ಯಜ್ಞವೇದಿಯ ಮೇಲೆ ದಹನ ಸರ್ವಾಂಗ ಹೋಮ ಇಡಬೇಕು. ಇಸಾಕನನ್ನು ಬಂಧಿಸಿದನು, ಇಸಾಕನನ್ನು ಕಟ್ಟಿ ಹಾಕಿದನು. ಇಸಾಕನು ಒಪ್ಪಿಕೊಂಡನು, ಇಷ್ಟಪಟ್ಟನು. ಇಸಾಕನು ಕಟ್ಟಿಗೆ ಮೇಲೆ ಒಯ್ಯಲ್ಪಟ್ಟಿದ್ದಾನೆ. ಯೇಸು ಶಿಲುಬೆಗೆ ಅಂಗೀಕರಿಸಲ್ಪಟ್ಟು ಶಿಲುಬೆಯ ಮೇಲೆಗೆ ಸೇರಿಸಲ್ಪಟ್ಟು ನೇತಾಡಿದ ರೀತಿಯಲ್ಲಿ ಮೌನವಾಗಿ ಇಸಾಕನು ತಂದೆ ಮಾಡುವ ಕೆಲಸಕ್ಕೆ ಅಂಗೀಕರಿಸಿದನು. ಅದೇ ಕ್ರಿಸ್ತನ ಮನಸ್ಸು ಇಸಾಕನಲ್ಲಿ ಇದೆ. 10ನೇ ವಾಕ್ಯ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ತನ್ನ ಕೈ ನೀಡಿ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು. ಗಾಡ್ ವೇಟ್ಸ್ ಅಂಟಿಲ್ ಲಾಸ್ಟ್ ಸೆಕೆಂಡ್. ದೇವರು ಕೊನೆಯ ಕ್ಷಣವರೆಗೂ ಕಾದಿದ್ದನು. ನೋಡಿ, ನೀವು ಅಂದಬಹುದು, ಆರ್ಗ್ಯೂ ಮಾಡಬಹುದು, ಏನು ಬಯಲಿಗೆ ಹೋದಾಗ ಅಬ್ರಹಾಮನು ಅಲ್ಲಿಗೆ ಹೋದಾಗಲೇ ತೀರ್ಮಾನ ಮಾಡಿದಾಗಲೇ ಹೃದಯ ತಿಳಿದ ದೇವರು ಗೊತ್ತಲ್ಲ, ಗೊತ್ತು. ಅದಕ್ಕೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆದನು, ಅಬ್ರಹಾಮನು ಕ್ರಿಯೆಗಳ ಮೂಲಕ ವಿಶ್ವಾಸದಿಂದ ನೀತಿವಂತನು ಎಂದು ಎಣಿಸಲ್ಪಟ್ಟನು. ವಿಶ್ವಾಸದಿಂದಲೇ ಅಲ್ಲ, ಕ್ರಿಯೆಗಳ ಮೂಲಕವಾಗಿಯೂ ಅಬ್ರಹಾಮನು ನೀತೀಕರಿಸಲ್ಪಟ್ಟನು ಎಂದು ಬರೆದನು. ಇಲ್ಲಿ ಅಬ್ರಹಾಮನು ಬೇರ್ಷೆಬದಲ್ಲಿ ಹೊರಡುವಾಗ, ಬಲಿ ಕೊಡೋದಕ್ಕೆ ಹೋಗುವಾಗ ಮನಸ್ಸಲ್ಲೇ ಹೃದಯದಲ್ಲೇ ಅರ್ಪಿಸಿ ಹೋದನು. ಇದು ದೇವರಿಗೆ ಗೊತ್ತು. ಆದರೆ ಮ್ಯಾನಿಫೆಸ್ಟೇಷನ್ ಕೂಡ ನಡಿಬೇಕು. ಕ್ರಿಯೆಗಳು ಇರುವಾಗಲೂ ಕೂಡ, ಕ್ರಿಯೆ ಇರುವಾಗ ವಿಶ್ವಾಸಿಯ
ನಂಬಿಕೆ ಬೆಳಕಿಗೆ ಬರುತ್ತದೆ. ಕ್ರಿಯೆ ಇರುವಾಗ ವಿಶ್ವಾಸವು ಸಾಕ್ಷಿಯಾಗಿ ಮಾರ್ಪಡುತ್ತದೆ. ಈ ಇನ್ಸಿಡೆಂಟಲ್ಲಿ ಇಸಾಕನ ಅವನು ಯಜ್ಞವೇದಿ ಮೇಲೆ ಇಟ್ಟು ಕತ್ತಿಯನ್ನು ಎತ್ತದೇ ಹೋದರೆ ಅದರಲ್ಲಿ ವಿಶೇಷ ಏನಿದೆ? ಕ್ರಿಯೆ ಜರುಗದೇ ಇರುವಾಗ ಏನೋ ಮನಸ್ಸು ಬದಲಾಯಿಸಿಕೊಳ್ಳುತ್ತಾನೋ ಎಂಬುದಾಗಿ ಕಮೆಂಟ್ ಮಾಡಬಹುದು. ಆ ರೀತಿಯಾಗಿ ಆಗೋದಕ್ಕೆ ದೇವರು ಒಪ್ಪುವುದಿಲ್ಲ. ದೇವರು ಪರ್ಫೆಕ್ಟ್ ಗಾಡ್. ತನ್ನ ಸಂಗತಿಗಳು ಖಚಿತವಾಗಿರಬೇಕೆಂದು ದೇವರು ಅಂದುಕೊಳ್ಳುತ್ತಾನೆ. ನೋಡಿ, ಅಬ್ರಹಾಮನು ತನ್ನ ಮಗನನ್ನು ವಧಿಸುವುದಕ್ಕೆ ಏನು ತೀರ್ಮಾನ ಮಾಡಿದನೋ ನೆರವೇರಿಸುವುದಕ್ಕೆ ಕೈ ಚಾಚಿ ಹಿಡಿದುಕೊಳ್ಳಲು ಕತ್ತಿಯನ್ನು ಮೇಲಕ್ಕೆ ಎತ್ತಿದನು. ಇಳುವುದಕ್ಕಿಂತ ಮುಂಚಿತವಾಗಿ ದೇವರು ಮಾತನಾಡ್ತಾ ಇದ್ದಾನೆ. ಯೆಹೋವ ದೂತನು ಆಕಾಶದೊಳಗಿಂದ ಮಾತನಾಡ್ತಾ ಇದ್ದಾನೆ. ಅಂಟಿಲ್ ದ ಲಾಸ್ಟ್ ಸೆಕೆಂಡ್. ಒಂದು ವಿಷಯ ನಿಮಗೆ ಹೇಳ್ತೇನೆ, ಶಿಲುಬೆಯಲ್ಲೂ ಕೂಡ ಹೆಚ್ಚು ಕಡಿಮೆ 3 ಗಂಟೆ ಅಂತ ಬರೆಯಲ್ಪಟ್ಟಿದೆ. ಶಿಲುಬೆ ಎಕ್ಸ್ಪ್ಲೇನ್ ನಾನು ಮಾಡ್ತೇನೆ, ಈ ಪಾಯಿಂಟ್ ಅರ್ಥ ಆಗಬೇಕು. ಅಂಟಿಲ್ ದ ಲಾಸ್ಟ್ ಸೆಕೆಂಡ್ ಗಾಡ್ ನೆವರ್ ರೆಸ್ಪಾನ್ಸ್. ನಿಮಗೆ ಶಿಲುಬೆಯಲ್ಲಿ ಯೇಸು 7 ಮಾತುಗಳನ್ನು ಹೇಳಿದನು. 9 ಗಂಟೆ ಬೆಳಗ್ಗೆಯಿಂದ 3 ಗಂಟೆವರೆಗೂ ಶಿಲುಬೆಯಲ್ಲಿ ನೇತಾಡಿದನು. 3 ಗಂಟೆ ಮೇಲೆ ಸತ್ತನು. ಯೇಸು ಹೇಳಿದ 7 ಮಾತುಗಳಲ್ಲಿ ಮಧ್ಯಾಹ್ನದ ಮೊದಲು ಹೇಳಿದ ಮಾತು, ಹಗಲಲ್ಲಿ ಹೇಳಿದ ಮಾತು, ಹೆಚ್ಚು ಕಡಿಮೆ 3 ಗಂಟೆ ಸಮಯವರೆಗೂ ಶಿಲುಬೆಯಲ್ಲಿ ನಿಶ್ಶಬ್ದ ಏರ್ಪಟ್ಟಿದೆ. 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶವೆಲ್ಲ ನಿಶ್ಶಬ್ದವಾಗಿದೆ. ಬಹಳ ಕತ್ತಲಿದೆ. ಮನುಷ್ಯರನ್ನು ನೋಡುವುದಕ್ಕಾಗುವುದಿಲ್ಲ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮೌನವಾಗಿದ್ದಾನೆ. 3 ಗಂಟೆ ಆಗ್ತಾ ಇದೆ. 4ನೇ ಮಾತು ಮಾತನಾಡಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಅಬ್ರಹಾಮನು ಕೂಡ ಕಟ್ಟಿಗೆಯನ್ನು ಒಟ್ಟಿದನು. ಕತ್ತಿಯನ್ನು ಕೈಯಲ್ಲಿ ಹಿಡಿದು ವಧಿಸುವುದಕ್ಕೆ ಕತ್ತಿಯನ್ನು ಇಳಿಸಬೇಕು. ಮೇಲೆ ಕೆತ್ತಿದ ಕತ್ತಿಯನ್ನು ಎತ್ತಿದನು. ಇಳಿಸುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ದ ಲಾಸ್ಟ್ ಸೆಕೆಂಡ್ ಗಾಡ್ ರೆಸ್ಪಾಂಡೆಡ್. ಹಾಗೆಯೇ ದೇವರು ಕೊನೆಯ ಕ್ಷಣದಲ್ಲಿ 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ? ಅಷ್ಟೇ, ಕ್ಷಣದಲ್ಲೇ ಆಯಿತು. ದೇವರು ಯೇಸುವನ್ನು ಕೈಬಿಡುವುದು, ಯೇಸುವಿನ ಮೇಲೆ ಮಾನವನ ಪಾಪ ಹೊರುವುದು, ಪಾಪಕ್ಕಾಗಿ ಶಿಕ್ಷೆ ಯೇಸು ವಿಧಿಸುವುದು ಅಷ್ಟೇ, ಕ್ಷಣದಲ್ಲಿ ಆಯಿತು. ಅಷ್ಟೇ, ಸಮಸ್ತ ಯೇಸು ಸ್ವಾಮಿ ಮಾನವನ ಪಾಪವನ್ನು ಹೊತ್ತುಕೊಂಡನು. ಇನ್ನು ಎಬ್ಬಿಸಲ್ಪಡುವುದು 6ನೇ ಮಾತು, ನಂತರ ಸಮಾಪ್ತಿ ಆಗುತ್ತಾ ಇದೆ. ಈ 3 ಮಾತುಗಳು ಕಾರ್ಗತ್ತಲಲ್ಲಿ ಆಡಿದ ಮಾತುಗಳು ಅಷ್ಟೇ. ಯಾವಾಗ ಸಮಾಪ್ತಿ ಆಯಿತು ಅಂತ ಡಿಕ್ಲೇರ್ ಮಾಡಿದನೋ 7ನೇ ಮಾತಿಗೆ ಬೆಳಕು ಬಂದಿದೆ. ಆ ಬೆಳಕಲ್ಲಿ ಮಾತು ಹೇಳ್ತಾ ಇದ್ದೇನೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಯೇಸು ಕ್ರಿಸ್ತ ಪ್ರಭು 7ನೇ ಮಾತಲ್ಲಿ ಏನು ಹೇಳಿದ ಅಂದರೆ, ಸಮಾಪ್ತಿ ಆದದ್ದು, ಎಲ್ಲ ಮುಗಿಯಿತು. ಅದಕ್ಕೆ ದೇವರಿಗೆ ಹೇಳ್ತಾ ಇದ್ದೇನೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಸ್ಪಿರಿಚುವಲ್ ರಿಸರೆಕ್ಷನ್. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಧ್ಯಾತ್ಮಿಕವಾಗಿ ಪುನರುತ್ಥಾನ ಹೊಂದಿದನು. ಭೌತಿಕ ಪುನರುತ್ಥಾನ 3ನೇ ದಿನದಲ್ಲಿ ದೊರಕುತ್ತದೆ. ತಂದೆಯೊಟ್ಟಿಗೆ ಇರುವಂಥ ಸಂಬಂಧ ಶಿಲುಬೆಯಲ್ಲೇ ಮರುರೂಪಿಸಿದನು. ಅದು ಶಿಲುಬೆಯ ಮರ್ಮ. ಇಲ್ಲಿ ಕೂಡ ಅಬ್ರಹಾಮನು ಕತ್ತಿಯನ್ನು ಮೇಲಕ್ಕೆತ್ತುವವರೆಗೂ ಮೌನ ನಿಶ್ಶಬ್ದವಾಗಿದೆ. ಅಲ್ಲಿಬ್ಬರೇ ಇದ್ದಾರೆ, ಯಾರೂ ಇಲ್ಲ. ನೋಬಡಿ ವಾಸ್ ದೇರ್. ಆದರೆ ಆಕಾಶದೊಳಗಿಂದ ದೇವರು, ಯೆಹೋವನ ದೂತನ ಆಕಾಶದೊಳಗಿಂದ ಅಬ್ರಹಾಮನೇ ಎಂದು ಕರೆದನು. ಭೂಮಿಯಿಂದ, ನಿನ್ನ ಚಿತ್ತ ಪ್ರಭುವೇ, ಈಗೋ ಇದ್ದೇನೆ ಅಂದನು. ಪರಲೋಕದಿಂದ ಯೆಹೋವ ದೂತ ಕರೆಯುತ್ತಾ ಇದ್ದಾನೆ. ಭೂಮಿಯ ಕೆಳಗೆ ಬಂದಿಲ್ಲ, ಪರಲೋಕದಲ್ಲೇ ಇದ್ದಾನೆ. ಪರಲೋಕದಲ್ಲಿ ಕೂಗು ಬಂದರೆ ಭೂಮಿಯಲ್ಲಿ ಕೇಳ್ತಾ ಇದೆ. ಹೇಗೆ? ಅಬ್ರಹಾಮನು ಗ್ರಹಿಸುತ್ತಾ ಇದ್ದಾನೆ. ಅಬ್ರಹಾಮ 2 ಸಾರಿ ಕರೆಯುತ್ತಾ ಇದ್ದಾನೆ. ಡಬಲ್ ಕಾಲಿಂಗ್. ಮೊಟ್ಟ ಮೊದಲಿಗೆ
22ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಲ್ಲಿ ಅಬ್ರಹಾಮನೇ ಎಂದು ಒಂದೇ ಸಲ ಕರೆದ. ಆದರೆ 12ನೇ ವಾಕ್ಯಕ್ಕೆ ಬರುವಾಗ 11ನೇ ವಾಕ್ಯಕ್ಕೆ ಬರುವಾಗ ಅಬ್ರಹಾಮನೇ ಎಂಬುದಾಗಿ 2 ಸಲ 2 ಟೈಮ್ಸ್. ದೇವರು ತ್ವರೆಪಟ್ಟನು 2 ಟೈಮ್ಸ್. ಅರೆ ಅಂದರೆ ಒಂದು ಸಲ ಅರೆ ಅಂದರೆ ಸರಿ ಹೋಗುತ್ತೆ, ಆದರೆ ಅರೆ ಅಂದರೆ ರೀಕನ್ಫರ್ಮಿಂಗ್ ದ ಕಂಡೀಷನ್. ಅಬ್ರಹಾಮ ನಿಲ್ಲು. ಅದಕ್ಕೆ ಆತನು ಇಗೋ ಇದ್ದೇನೆ. ನನಗೆ ಬಹಳ ಇಷ್ಟವಾದ ಮಾತು. ಅಬ್ರಹಾಮ ಎಂದು ಹೇಳಿದರೆ ಇಗೋ ಇದ್ದೇನಂತ ವಾಟ್ ಕ್ಯಾನ್ ಐ ಡೂ ಮೋರ್ ಅಂತ ಹೇಳ್ಬಹುದಾಗಿತ್ತು. ಇಟ್ ಈಸ್ ನಾಟ್ ಇನಫ್. ನಾನು ಏನಾದರೂ ಇನ್ನೂ ಮಾಡಬೇಕಾ ಅನ್ನುವಂಥ ಸಮರ್ಪಣೆಯಲ್ಲಿ ಇಗೋ ಇದ್ದೇನೆ ಅನ್ನುತ್ತಾ ಇದ್ದಾನೆ. He said, but the angel of the Lord called to him from heaven and said, Abraham, Abraham. And he said, Here am I. ಇಗೋ ಇದ್ದೇನೆ, ಚಿತ್ತ ನಿನ್ನ ದಾಸನು ಕಾಯುತ್ತಿದ್ದಾನೆ, ಕೇಳುತ್ತಾ ಇದ್ದಾನೆ. ವಾಟ್ ಕ್ಯಾನ್ ಐ ಡೂ? ಯು ವಾಂಟ್ ಮೀ ಟು ಡೂ ಎನಿಥಿಂಗ್ ಮೋರ್? ಇನ್ನೂ ಏನಾದರೂ ಮಾಡಬೇಕಾ ಪ್ರಭುವೇ? ಯಜಮಾನನಿಗೆ ವಿಧೇಯತ ಕುರಿತಾಗಿ ಒಂದು ಕತೆ ನೆನಪಿಗೆ ಬರ್ತದೆ, ಹೇಳ್ತೇನೆ. ಒಂದು ಎತ್ತು ತನ್ನ ಯಜಮಾನನ ಮಾತು ಕೇಳುತ್ತದೆ. ಅದು ಉದಯ ಕಾಲದಲ್ಲಿ ಹಗಲೆಲ್ಲ ಕಷ್ಟಪಟ್ಟು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ. ವಿಶ್ರಾಂತಿ ಸ್ಥಳದಲ್ಲಿ ರಾತ್ರಿಯಲ್ಲಿ ಆತನು ಬಂದು ಚಿಕ್ಕದಾಗಿ ಎಬ್ಬಿಸುತ್ತಾನೆ, ಶಬ್ದದಿಂದ ಎಬ್ಬಿಸುತ್ತಾನೆ, ಕರೀತಾನೆ. ಅದು ಕ್ಷಣದಲ್ಲಿ ಎದ್ದು ನಿಲ್ಲುತ್ತದೆ. ಈಗ ತಾನೇ ನನ್ನ ಯಜಮಾನ ನಾನು ಹಗಲೆಲ್ಲ ಕಷ್ಟಪಟ್ಟೆ, ಈ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅನುಮತಿ ಕೊಡಲಿಲ್ವಲ್ಲ ಎಂದು ಹೇಳಲಿಲ್ಲ. ಅದು ಎದ್ದು ನಿಂತುಕೊಳ್ಳಿತು. ಅದೇ ವಿಧೇಯತೆ. ಅದನ್ನೇ ದೇವರಿಗೆ ಅಬ್ರಹಾಮ ಹೇಳುತ್ತಾ ಇದ್ದಾನೆ, ಇಗೋ ಇದ್ದೇನೆ, ನಾನು ಏನು ಮಾಡಬೇಕು ದೇವ? ನಾನು ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅಬ್ರಹಾಮನು ತನ್ನನ್ನು ಒಪ್ಪಿಸಿಕೊಂಡು ಮಾತನಾಡ್ತಾ ಇದ್ದಾನೆ. ಎಲ್ಲಿ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಮಾತನಾಡ್ತಾ ಇದ್ದಾನೆ. ತನ್ನ ಶರೀರವನ್ನು, ಇಮೋಷನ್ಸನ್ನು, ಭಾವನೆಗಳನ್ನು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಮಾತನಾಡುತ್ತಾ ಇದ್ದಾನೆ. ದ್ಯಾಟ್ ಈಸ್ ಫೇತ್. ವಿಶ್ವಾಸ ಅಂದರೆ ಅದು, ವಿಧೇಯತೆ ಅಂದರೆ ಅದೇ, ಒಳಗಾಗುವುದು ಅಂದರೆ ಅದೇ, ಒಪ್ಪಿಸುವುದಂದರೆ ಅದೇ. ದೇವರು ಮಾತನಾಡುತ್ತಾ ಇದ್ದಾನೆ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ನೀವು ಆಲೋಚಿಸಬೇಕು. 11ನೇ ವಾಕ್ಯದಲ್ಲಿ ಅಬ್ರಹಾಮನೇ ಅನ್ನುವಾಗ ಇಗೋ ಇದ್ದೇನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅಬ್ರಹಾಮ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಅಂತ ಒಂದೇ ಸಲ ಹೇಳ್ಬೋದಲ್ಲ. ಹೇಳಬಲ್ಲನು ದೇವರು. ಚಿಕ್ಕ ಹುಡುಗನನ್ನು ಏನು ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳ್ಬೋದಲ್ಲ. ಅಬ್ರಹಾಮ ಅಂತ ಕರೆದ ಮೇಲೆ ಚಿಕ್ಕವನ ಮೇಲೆ ಏನು ಮಾಡಬೇಡ ಎಂದು ಅನ್ನುವಂಥ ಮಧ್ಯದಲ್ಲಿ ಅಬ್ರಹಾಮನ ವಿಧೇಯತೆ, ಸಂಸಿದ್ಧತೆ ಲೋಕಕ್ಕೆ ಗೊತ್ತಾಗಬೇಕಲ್ಲ. ಅದಕ್ಕೆ ಪರಿಶುದ್ಧಾತ್ಮ ದೇವರು ಅಬ್ರಹಾಮವರೆಗೂ ನಿಂತನು. ಅಂದರೆ ಇಗೋ ಇದ್ದೇನೆ ಅನ್ನುವಂಥ ವಿಧೇಯತೆಯ ಒಪ್ಪಿಸುವಿಕೆ ಮಾತು ಹೇಳಿದಾಗ ದೇವರಂತನು, ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ಈಗ ನಿಮ್ಗೆ ಅರ್ಥ ಆಗಬೇಕು, ಎಲ್ಲ ಆತನ ಇಷ್ಟವೇ. ಅಬ್ರಹಾಮನ ಇಷ್ಟ ಅಲ್ಲ, ಇಸಾಕನ ಇಷ್ಟ ಅಲ್ಲ, ಎಲ್ಲವೂ ಆತನ ಇಷ್ಟವೇ. ಅದೇ ಪರಲೋಕ ಪ್ರಾರ್ಥನೆಯಲ್ಲೇ ನಮ್ಗೆ ಕಲಿಸಿದ್ದು. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಮಿಯ ಮೇಲೆ ನೆರವೇರಲಿ. ಅಂದರೆ ನಮ್ಮ ಚಿತ್ತ, ನಮ್ಮ ಉದ್ದೇಶ, ನಮ್ಮ ಭಾವನೆ, ಉದ್ರೇಕಗಳು ಅಲ್ಲ ದೇವರೇ, ನಿನ್ನ ಚಿತ್ತ, ನಿನ್ನ ಇಷ್ಟವೇ ನೆರವೇರಬೇಕು ನಮ್ಮ ಜೀವಿತದಲ್ಲಿ ಎಂದು ಕೋರಿಕೊಳ್ಳುವುದು. ಅದಕ್ಕೆ ಅಬ್ರಹಾಮನ ವಿಶ್ವಾಸಿಗಳ ತಂದೆ ಆದನು. ಆತನ ಹೆಂಡತಿ ಕಿರಿಯತ್ ಅರ್ಬದಲ್ಲಿ ಇದ್ದಾಳೆ, ಸಾರಳು. ಆಕೆಗೆ ಹೇಳದೆ ಮಗನನ್ನು ಕರೆದುಕೊಂಡು ಹೋಗಿದ್ದಾನೆ. ಈ ಸಮಾಚಾರ ತಿಳಿದೆ ಆಕೆ ರೋಗದಲ್ಲಿ ಬಿದ್ದಳು ಅಂತ ಹೇಳುತ್ತಾರೆ. ಹೆವಿ ಸಿಕ್ನೆಸ್, ತೀವ್ರ ರೋಗಕ್ಕೆ ಗುರಿಯಾದಳು ಎಂಬುದಾಗಿ ಯೂದ ಪಂಡಿತರು ಹೇಳ್ತಾರೆ. ಗಮನಿಸಿ, ಒಬ್ಬನೇ ಮಗನಾದ
ಇಸಾಕನನ್ನು ತೆಗೆದುಕೊಂಡು ಕೊಡುವುದಕ್ಕೆ ಸಮರ್ಪಣೆ ಮಾಡುವುದಕ್ಕೆ ಹಿಂದೆಗಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಬಂತು ಎಂದು ಹೇಳಿದನು. ಯಾಕೋಬ ಅನ್ನುವ ಹಾಗೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತು ಹೋದದ್ದು. ಕ್ರಿಯೆಗಳಿಲ್ಲದ ನಂಬಿಕೆ ನಾವನ್ನುತ್ತೇವೆ, ನನಗಿರುವುದೆಲ್ಲ ನಿನ್ನದೇ ಅನ್ನುತ್ತೇವೆ. ಎಲ್ಲ ನಮ್ಮಲ್ಲೇ ಇಟ್ಕೊಂಡು ಎಲ್ಲ ನಿನ್ನದೇ ಅನ್ನುತ್ತೇವೆ. ಹೀಗೆ ಅನ್ನುವಂಥ ಅವಶ್ಯಕತೆ ಇಲ್ಲ. ಆದರೆ ನೀನು ಹೇಳ್ತೀಯ, ಕೊಟ್ಟು ಹೇಳ್ತೀಯ, ಕೊಡದೆ ಹೇಳ್ತೀಯ, ಎಲ್ಲ ನಿನ್ನದೇ ಅಂತ. ಈ ದಿನಗಳಲ್ಲಿ ಕ್ರೈಸ್ತರೆಲ್ಲರೂ ಎಲ್ಲ ಅವರಲ್ಲೇ ಇಟ್ಕೊಂಡು ಹೃದಯದಲ್ಲಿ ದೇವರಿಗೆ ಹೇಳ್ತಾರೆ, ದೇವರೇ ನನಗಿರುವುದೆಲ್ಲ ನಿನ್ನದೇ, ನನಗೆ ಯಾವುದು ಬೇಡ, ಯಾವುದು ಅವಶ್ಯಕತೆ ಇಲ್ಲ, ನಿನ್ನ ಬಿಟ್ಟು ನನಗೇನು ಬೇಡ ಅನ್ನುತ್ತಾರೆ. ಇರುವುದೆಲ್ಲ ಅವರೇ ಇಟ್ಕೊಳ್ತಾರೆ. ಆದರೆ ಅಬ್ರಹಾಮನು ದೇವರನ್ನು ಘನಪಡಿಸಿದನು ಹೇಗೆ? ಯಾವಾಗ ಅವನು ಭಯಪಟ್ಟನು? ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಂದರೆ, ನಿನ್ನ ಕೈ ಎತ್ತಿ ಮಗನನ್ನು ವಧಿಸುವುದಕ್ಕೆ ಉಪಕ್ರಮಿಸಿದಾಗ, ಕತ್ತಿ ಎತ್ತಿದವಾದಾಗ ಏನಾಗುತ್ತಾನೆ ಮಗ? ಪರಲೋಕದಲ್ಲಿರುವಂಥ ಯೆಹೋವ ದೂತನು ಗಟ್ಟಿಯಾಗಿ ಕರೆಯದೆ ಹೋಗಿದರೆ ಕತ್ತಿ ಇಳಿದು ಬರುತ್ತಾ ಇತ್ತು ಇಸಾಕನ ಮೇಲೆ. ಆದರೂ ಪರವಾಗಿಲ್ಲ, ದೇವರು ಮತ್ತೆ ಎಬ್ಬಿಸುತ್ತಾನೆ. ನಮ್ಮ ದೇವರು ಅಗ್ನಿಕುಂಡದಿಂದೆಲ್ಲ ರಕ್ಷಣೆ ಮಾಡೋದಕ್ಕೆ ಸಮರ್ಥನು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಹೇಳಿದ ಹಾಗೆ, ಅಗ್ನಿಯಲ್ಲಿ ಬಿದ್ದರೂ ಪರವಾಗಿಲ್ಲ, ನಾವು ನಿಮ್ಮ ದೇವರನ್ನು ಆರಾಧಿಸುವುದಿಲ್ಲ. ಅಂತ್ಯ ದಿನದಲ್ಲಿ ನಾವು ಎದ್ದೇಳುತ್ತೇವೆ. ನಮ್ಮ ಕುಟುಂಬದಲ್ಲಿ ಅನೇಕರು ಸತ್ತು ಹೋಗ್ತಾರೆ, ಸಹೋದರ ಸತ್ತೋದರು, ತಂದೆ ಸತ್ತು ಹೋದರು. ಯಾವ ನಿರೀಕ್ಷೆ? ಕಣ್ಣೀರು ಸುರಿಸುವ ನಿರೀಕ್ಷೆನ? ಒಂದು ದಿನ ಅವರು ಎದ್ದೇಳುತ್ತಾರೆ, ಅವರೊಟ್ಟಿಗೆ ಸೇರಿ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಇರ್ತೇವೆ. ಯೇಸುವೇ ನಮ್ಮ ನಿರೀಕ್ಷಣೆ ಅಲ್ವಾ? ಅದರಿಂದ ನಾವು ಆದರಣೆ ಹೊಂದುತ್ತೇವೆ. ಅಬ್ರಹಾಮನು ಇಸಾಕನ ಕುರಿತಾಗಿ ಏನನ್ನುತ್ತಾ ಇದ್ದಾನೆ? ತಿರುಗಿ ದೇವರು ತನಗೆ ಒಪ್ಪಿಸುತ್ತಾನೆ ಅಂದನು. ಅಂತ್ಯ ದಿನದಲ್ಲಿ ಮೃತುಗಳು ಸತ್ತು ಹೋದವರು ಎಬ್ಬಿಸಲ್ಪಡುತ್ತಾರೆ. ಈ ವಿಶ್ವಾಸದಿಂದ ಕ್ರೈಸ್ತತ್ವವು ಈ ಲೋಕಕ್ಕೆ ಭಿನ್ನವಾಗಿದೆ, ಪ್ರತ್ಯೇಕವಾಗಿದೆ. ಕ್ರೈಸ್ತ ವಿಶ್ವಾಸವು ಸತ್ತು ಹೋದವರು ಮತ್ತೆ ಯೇಸು ಕ್ರಿಸ್ತನಿಂದ ಎಬ್ಬಿಸಲ್ಪಟ್ಟು ನಿತ್ಯ ಜೀವದಲ್ಲಿ ಶಾಶ್ವತವಾದ ಜೀವಿತ ಜೀವಿಸುವರು ಎನ್ನುವಂಥ ಮಹೋನ್ನತ ವಿಶ್ವಾಸ. ಲೋಕ ಸಿದ್ಧಾಂತಕ್ಕೆ ದೂರವಾಗಿ ಕ್ರೈಸ್ತತ್ವ ಇದೆ. ಈ ವಿಷಯವನ್ನು ನಾವು ಗುರುತಿಸಬೇಕು. ನಿನಗೆ ಒಬ್ಬನೇ ಮಗನಾದ ಇಸಾಕನನ್ನು ಬಲಿ ಕೊಡುವುದಕ್ಕೆ ನೀನು ಹಿಂತೆಗೆಯಲಿಲ್ಲ. ಯೆಹೋವನ ದೂತ ಮಾತನಾಡುತ್ತಾ ಇದ್ದಾನೆ, ನನಗೆ ಸಮರ್ಪಿಸು ಅಂದನು. ಯಾಕೆ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮಾತು? ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದ್ದರಿಂದ ಯೆಹೋವ ದೂತನು ನನಗೆ ಸಮರ್ಪಣೆ ಅಂತ ಹೇಳುತ್ತಾ ಇದ್ದಾನೆ. ಆದರೂ ತಂದೆಯಾದ ದೇವರು ಮಾತಾಡ್ತಾ ಇದ್ದಾರಾ? ಯೇಸು ಮಾತಾಡ್ತಾ ಇದ್ದಾರಾ? ಲೋಕದ ದೇವರು ಮಾತಾಡ್ತಾ ಇದ್ದಾರೆ. ಯೆಹೋವನ ದೂತ ಇನ್ಕಾರ್ನೇಟೆಡ್ ಜೀಸಸ್, ಅವಿಭಾಜ್ಯ ದೇವರು, ಅದ್ವಿತೀಯನು, ಇನ್ಸಪರೇಬಲ್ ಒನ್ ಫ್ರಮ್ ಗಾಡ್, ದೇವರಲ್ಲಿರುವವನು, ದೇವರ ಬಳಿಯಲ್ಲಿರುವವನು, ವಾಕ್ಯ ಎಂಬ ಆತನು ಮಾತನಾಡುತ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನು ನಥಿಂಗ್ ಬಟ್ ದ ಒನ್ ಹೂ ಈಸ್ ವಿತ್ ಗಾಡ್, ದೇವರ ಬಳಿ ಇರುವಾತನು ಅನ್ನುವ ಯೇಸು ಕ್ರಿಸ್ತ ಪ್ರಭು. ಯೆಹೋವ ದೂತ ಅನ್ನುತ್ತಾ ಇದ್ದಾನೆ, ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದುದರಿಂದ. ನನಗೆ ಸಮರ್ಪಿಸುವುದು ಹಿಂತೆಗೆಯಲಿಲ್ಲ ಅಂದರೆ ಇನ್ ಮೈ ಪ್ಲೇಸ್, ನನ್ನ ಸ್ಥಾನದಲ್ಲಿ ಬಲಿ ಕೊಡುವುದಕ್ಕೆ ನೀನು ಹಿಂತೆಗೆಯಲಿಲ್ಲ. ನನ್ನಿಂದಲೇ ಆಶೀರ್ವದಿಸಲ್ಪಡುವುದಕ್ಕಾಗಿ ನೀನು ನನಗೆ ಭಯಪಡ್ತಾ ಇದೀಯಾ ಅಂತ ಹೇಳಲಿಲ್ಲ. ದೇವರಿಗೆ ನೀನು ಭಯಪಡ್ತಾ ಇದೀಯಾ. ಹಿಂತೆಗೆಯಲಿಲ್ಲ ಅನ್ನೋದಕ್ಕೆ ಅದರ ಅರ್ಥ, ಇದು ಮರ್ಮ ಅಲ್ಲ, ಓಪನ್ ಸೀಕ್ರೆಟ್. ಯೆಹೋವನ ದೂತ ಮಾತನಾಡ್ತಾ ಇದ್ದಾನೆ, ನನಗೆ ಸಮರ್ಪಿಸುವುದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಿಂತೆಗೆಯಲಿಲ್ಲವಾದ್ದರಿಂದ ಎಂದು ಹೇಳಿದ. ಇದಕ್ಕಾಗಿ ನೀನು ದೇವರಿಗೆ ಭಯಭಕ್ತಿಯಿಂದ ಇದೆಯಾ? ಇದು ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾನೆ, ನನಗೆ ಕಾಣುತ್ತಿದೆ ಅಂತ ಹೇಳ್ತಾ ಇದ್ದಾನೆ. ಈಸ್ ವಾಚಿಂಗ್ ದಿಸ್ ಸಿಚುಯೇಷನ್. ಪರಲೋಕದಿಂದ
ದೇವದೂತರು ಬಗ್ಗಿ ನೋಡುತ್ತಾ ಇದ್ದಾರೆ. ಹಾಗೆಯೇ ಮಗನನ್ನು ದೇವರು ಬಗ್ಗಿ ನೋಡುತ್ತಿದ್ದಾನೆ. ಭೂಮಿಯ ಮೇಲಿರುವಂಥ ಯೇಸುವನ್ನು ನೋಡ್ತಾ ಇದ್ದಾನೆ. ಅಬ್ರಹಾಮನಿಗೆ ಯೇಸು, ಅಬ್ರಹಾಮನ ಹೃದಯ ದೇವರಿಗೆ ಕಾಣುತ್ತಾ ಇದೆ. ಅಬ್ರಹಾಮನ ಹೃದಯದಲ್ಲಿ ದೇವರಿಗಿರುವಂಥ ಭಯ ಕಾಣುತ್ತಾ ಇದೆ. ನಿಮ್ಮ ಹೃದಯದಲ್ಲಿ ನೀನು ದೇವರ ಮಾತಿಗೆ ಭಯಪಡುವವನು ಎಂದು ಇದರ ಮೂಲಕ ನನಗೆ ಕಂಡು ಬಂತು. ಈ ಕಾರ್ಯ ಮಾಡ್ತಾ ಇದೆಯಲ್ಲ, ಈ ಕ್ಷಣದಲ್ಲಿ ನಿನ್ನ ಹೃದಯ ಅಂತರಂಗವನ್ನು ಪರೀಕ್ಷಿಸಿದೆನು. ಈ ಹೃದಯ ಅಂತರಂಗದಲ್ಲಿ ದೇವರಲ್ಲಿ ಭಯಭಕ್ತಿ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಇಟ್ ಈಸ್ ದ ವಿಟ್ನೆಸ್ ಆಫ್ ಗಾಡ್. ವಾಟ್ ಎ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಇಟ್ ಈಸ್. ಆಗ ಅಬ್ರಹಾಮನು ಕಣ್ಣೆತ್ತಿ ನೋಡಿದನು. ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ದೇವರು ಮೊದಲೇ ಪೊದೆಯಲ್ಲಿ ಟಗರನ್ನು ಇಟ್ಟಿದ್ದಾನೆ. ಕಣ್ಣೆತ್ತಿ ಅವನು ನೋಡಿದಾಗ ಕಂಡುಕೊಳ್ಳುತ್ತಾ ಇದ್ದಾನೆ. ವಿಶ್ವಾಸಿಗಳು ದೇವರ ಮೇಲೆ ಆದ ನಂತರ ಕಣ್ಣೆತ್ತಿ ನೋಡಬೇಕು. ಇದು ಪರಿಚರ್ಯದಲ್ಲಿರುವಂಥ ಸೇವಕರು ಕಲಿಯಬೇಕು. ವಿ ನೀಡ್ ಟು ಟ್ರಸ್ಟ್ ಗಾಡ್. ವಿ ನೀಡ್ ಟು ಫಿಯರ್ ಟು ಗಾಡ್. ಆ್ಯಂಡ್ ವಿ ನೀಡ್ ಟು ಲಿಫ್ಟ್ ಅಪ್ ಅವರ್ ಐಸ್ ಆ್ಯಂಡ್ ಸಿ. ನಮ್ಮ ಕಣ್ಣುಗಳನ್ನೆತ್ತಿ ನಮ್ಮ ಪ್ರಾವಿಷನ್ ಎಲ್ಲಿದೆ ಅದನ್ನು ನೋಡಬೇಕು. ಖಚಿತವಾಗಿ ಕಾಣುತ್ತದೆ. ಪೊದೆಯಲ್ಲಿ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. LAMB, ಲ್ಯಾಂಬ್ ಅಂದರೆ ಕುರಿಮರಿ. ದಹನ ಬಲಿಗೆ ದೇವರು ತೋರಿಸಿದ ಕುರಿಮರಿ ಈ ಲ್ಯಾಂಬ್ ಅಲ್ಲ, ಈ ಟಗರು ಅಲ್ಲ. ದೇವರು ಕೊಡುವಂಥ ಸರ್ವಾಂಗ ಹೋಮಕ್ಕೆ ಕೊಡುವಂಥ ಟಗರು ಇದಲ್ಲ, ದೇವರ ಕುರಿಮರಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನು, ದೀಕ್ಷಾಸ್ನಾನ ಕೊಡುವ ಯೋಹಾನನು ಯೇಸುವನ್ನು ಗುರುತಿಸಿ, ಇಗೋ ಲೋಕದ ಪಾಪವನ್ನು ನಿವಾರಣೆ ಮಾಡುವ ದೇವರ ಯಜ್ಞದ ಕುರಿಮರಿ. ಈ ಐಡೆಂಟಿಫೈಡ್ ಜೀಸಸ್ ಕ್ರೈಸ್ಟ್ ಆ್ಯಸ್ ಲ್ಯಾಂಬ್ ಆಫ್ ಗಾಡ್ ಫಾರ್ ದಿ ರಿಡೆಂಪ್ಷನ್ ಆಫ್ ದ ಸಿನ್ನರ್ಸ್. ಮಾನವ ಪಾಪ ಪರಿಹಾರಕ್ಕಾಗಿ ದೇವರು ಸಾಯಿಸುವ ದೇವರ ಕುರಿಮರಿ. ಗಾಡ್ ರಿವೀಲ್ಡ್ ಲ್ಯಾಂಬ್ ಆಫ್ ಗಾಡ್ ಟು ಜಾನ್ ದ ಬ್ಯಾಪ್ಟಿಸ್ಟ್. ದೇವರು ದೇವರ ಕುರಿಮರಿಯನ್ನು ಯೋಹಾನನಿಗೆ ಬಯಲುಪಡಿಸಿದನು. ಪ್ರಕಟಣೆ ಗ್ರಂಥ ಅವೆಲ್ಲ ಕುರಿಮರಿ ಕುರಿತಾಗಿ ಬರೆಯಲ್ಪಟ್ಟಿದೆ. ಯೇಸುವೇ ಆ ಕುರಿಮರಿ. ಕುರಿಮರಿ ಯೇಸು ಕ್ರಿಸ್ತನಾಗಿದ್ದಾನೆ. ಕುರಿಮರಿಯನ್ನು ಈ ದೇವರು ನೋಡಿಕೊಳ್ಳುತ್ತಾನೆ. ಈಗ ಅಬ್ರಹಾಮನ ಮಗನಾದ ಇಸಾಕನಿಗೆ ಬದಲಾಗಿ ಒಂದು ಟಗರು ಮಾತ್ರ ಒದಗಿಸಲ್ಪಟ್ಟಿದೆ. ದಹನ ಬಲಿಯಲ್ಲಿ ಕಂಪ್ಲೀಟ್ ಆಗಿದೆ. ದೇವರು ಅನುಗ್ರಹಿಸುವ ಮಹೋನ್ನತ ಬಲಿ ಬರುವುದು ಎಂಬುದು ಅಬ್ರಹಾಮನು ಛಾಯಾರೂಪವಾಗಿ ತಿಳಿದುಕೊಳ್ಳುತ್ತಾ ಇದ್ದಾನೆ. ಇದೇ ಸುವಾರ್ತೆ. ಯೇಸು ಕ್ರಿಸ್ತ ಪ್ರಭು ಬಲಿಯಾಗುವುದರ ಮೂಲಕ ಅಬ್ರಹಾಮನು, ಇಸಾಕನು, ವಿಶ್ವಾಸಿಗಳಾದ ನಾವೆಲ್ಲರೂ ಪಾಪದಿಂದ ವಿಮೋಚಿಸಲ್ಪಡುತ್ತಾರೆ ಅನ್ನುವಂಥ ಸಂದೇಶ, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ಆಧ್ಯಾತ್ಮಿಕ ಪುನರುತ್ಥಾನವನ್ನು ಹೊಂದಿಕೊಳ್ಳುತ್ತಾರೆ ಅನ್ನುವಂಥ ಸತ್ಯ ತಿಳಿಸುವುದಕ್ಕಾಗಿ 22ನೇ ಅಧ್ಯಾಯ ಬರೆಯಲ್ಪಟ್ಟಿದೆ. 22ನೇ ಅಧ್ಯಾಯ ಬರೆಯಲ್ಪಟ್ಟಿದೆ. ಇದು ನಾವು ತಿಳಿದುಕೊಳ್ಳಬೇಕು. ಅಬ್ರಹಾಮು ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ದೇವರಿಗೆ ಸ್ತೋತ್ರ ಆಗಲಿ. ಯೆಹೋವ ಈರೆ ಅಂದಾಗ ಬೆಟ್ಟದಲ್ಲಿ ಯೆಹೋವನು ಬೆಟ್ಟದಲ್ಲೇ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ, ಇಲ್ಲಿವರೆಗೂ ಹೇಳುವುದುಂಟಲ್ಲ. ಇದು ಮೋಶೆಯ ಸ್ಟೇಟ್ಮೆಂಟ್. ಅಬ್ರಹಾಮನು ಹೆಸರಿಡುವಾಗ ಅದರ ಕನೆಕ್ಷನ್ ಇಲ್ಲಿವರೆಗೂ, ಇಂದಿನವರೆಗೂ. ಈ ರಚನೆ ಯಾವಾಗ ವಾಕ್ಯ ಬರುತ್ತಾ ಇದ್ದಾನೆ? ಕ್ರಿಸ್ತಪೂರ್ವ 1600 ವರ್ಷಗಳ ಹಿಂದೆ ಬರೆದನು. 1450ರಲ್ಲಿ ಈ ವಿಮೋಚನಕಾಂಡ ಆದಿಕಾಂಡದಲ್ಲಿ ಬರೆಯುವಾಗ ನಿರ್ಗಮಕಾಂಡ, ವಿಮೋಚನಕಾಂಡ ಆದಿಕಾಂಡಗಿಂತ ಮುಂಚೆ ಬಂದನು.
ವರ್ಷಗಳು ಹಿಂದೆ ಹೋಗುತ್ತದೆ. BCಯಲ್ಲಿ ವರ್ಷಗಳ ಹಿಂದೆ ಹೋಗುತ್ತೆ. ಆದಿಕಾಂಡ 14ನೇ ಸಾವಿರ ವರ್ಷಗಳ ಹಿಂದೆ ಬರೆದ್ರೆ ವಿಮೋಚನಕಾಂಡ 14,450ರಲ್ಲಿ ಬರೆದ. ಆಮೇಲೆ ಆದಿಕಾಂಡ ಬರ್ದನು. ಆದಿಕಾಂಡ ಬರೆಯುವಾಗ ಯೆಹೋವ ಈರೆ ಅನ್ನುವಂಥ ಹೆಸರಿಟ್ಟು, ಅದು ಇಂದಿನವರೆಗೂ ಹೇಳುವುದುಂಟಲ್ಲ. ಯೆಹೋವ ಈರೆ ಅನ್ನುವಂಥ ಸ್ಥಳದಲ್ಲಿ ವರ್ಣಾದಿ ಕಲ್ಯಾಣಂ ಇದೆ. ಇಲ್ಲಿ ದಾವೀದನು ದೇವಾಲಯಕ್ಕಾಗಿ ಸ್ಥಳವನ್ನು ಕೊಂಡುಕೊಳ್ಳುತ್ತಾನೆ. ಒರ್ನಾನನ ಹೊಲ. ಸೊಲೊಮೋನನು ಈ ಸ್ಥಳದಲ್ಲೇ ದೇವರ ಆಲಯವನ್ನು ಕಟ್ಟುತ್ತಾನೆ. ಸೊಲೊಮೋನ್ ದೇವರ ಆಲಯ ಇರುವಂಥ ಸ್ಥಳದಲ್ಲೇ ಈ ಬಲಿ ಆಗಿದೆ ಅಂತ ಕಾಣುತ್ತದೆ. ದಹನ ಬಲಿ ಕೊಡುತ್ತಾ ಇದ್ದಾನೆ. ದ ಸೇಮ್ ಪ್ಲೇಸ್ ಎಲೆಕ್ಟೆಡ್ ಬೈ ಗಾಡ್ ಫಾರ್ ಐಸಕ್. ಅದಕ್ಕೆ ಅಬ್ರಹಾಮನು ಅಲ್ಲಿಗೆ ಬಂದಾಗ ಕಣ್ಣೆತ್ತಿ ನೋಡಿದಾಗ ಆಶ್ಚರ್ಯಪಟ್ಟನು. ದೇವರು ಸಂಕಲ್ಪ ಇಟ್ಟುಕೊಂಡವನು ಅಂತ ನಿಮಗೆ ಈಗ ಅರ್ಥ ಆಗ್ತಾ ಇದೆಯಾ? ಇಸಾಕನ ಜೀವಿತದಲ್ಲಿಯೇ ನಿಮ್ಮ ಜೀವಿತದಲ್ಲೂ ಸಂಕಲ್ಪ ಮಾಡಿದ್ದಾನೆ. ಎಷ್ಟು ವರ್ಷ ಬದುಕಬೇಕು, ಯಾವ ಪ್ರಾಂತದಲ್ಲಿ ಜೀವಿಸಬೇಕು, ಯಾವ ರೀತಿ, ಎಷ್ಟು ಮಕ್ಕಳು, ಯಾರನ್ನು ಹೆಂಡತಿಯಾಗಿ ತೆಗೆದುಕೊಳ್ಳಬೇಕು, ಯಾವ ರೀತಿಯಾಗಿ ನೀನು ಆಸ್ತಿ ಪಡೆದುಕೊಳ್ಳಬೇಕು, ಯಾವ ರೀತಿಯಾದ ಸ್ನೇಹಿತರು ಇರಬೇಕು, ಇದೆಲ್ಲ ದೇವರು ಡಿಸೈಡ್ ಮಾಡಿದ್ದಾನೆ. ನೀನು ಸುಮ್ಮನೆ ನಿಂತು ನೋಡಿದರೆ ಸಾಕು. ಪ್ರಭು ನಮಗೆ ಇದನ್ನೇ ಹೇಳುತ್ತಾ ಇದ್ದಾನೆ. ಅದಕ್ಕೆ ಯೆಹೋವ ಈರೆ ಅನ್ನುವಂಥ ಹೆಸರು, ಆ ವಿಶ್ವಾಸ ನಮಗೆ ಇರಬೇಕು, ಆ ನಂಬಿಕೆ ನಮಗೆ ಬೇಕು. ದೇವರು ನೋಡಿಕೊಳ್ಳುತ್ತಾನೆ. ದಟ್ಸ್ ಇಟ್. ದೇವರು ನೋಡಿಕೊಳ್ಳುತ್ತಾನೆ. ಗಲಿಬಿಲಿ ಆಗಬೇಡಿ. ಎಲ್ಲ ಶ್ರಮೆ ಸಂಕಟ ವಿಷಯಗಳನ್ನು ಆತನೇ ನೋಡಿಕೊಳ್ಳುತ್ತಾನೆ. ಲೆಟ್ ಅಸ್ ಟ್ರಸ್ಟ್ ದಿಸ್ ವರ್ಡ್ ಇನ್ ಅವರ್ ಲೈಫ್. ಆದಿಕಾಂಡ 22ನೇ ಅಧ್ಯಾಯ 15ನೇ ವಾಕ್ಯದಿಂದ ವಾಕ್ಯವನ್ನು ಧ್ಯಾನಿಸೋಣ. ಯೆಹೋವ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, 2ನೆಯ ಸಾರಿ ಪರ್ವತ ಇಳಿಯುವುದಕ್ಕಿಂತ ಮುಂಚೆ 2ನೇ ಸಾರಿ ಯೆಹೋವ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದವನಿಗೆ, ಯೆಹೋವನು ನುಡಿದದನ್ನು. ಯೆಹೋವ ದೂತು ಅಬ್ರಹಾಮನೊಟ್ಟಿಗೆ ಮಾತಾಡುವಾಗ ಅಬ್ರಹಾಮನಿಗೆ ಮಾತ್ರ ಕೇಳಿಸಿದೆಯಾ? ಇಲ್ಲ, ಇಸಾಕನಿಗೂ ಕೂಡ ಹೇಳುವ ಅನುಮತಿ ಇದೆಯಾ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಬೈಬಲ್ ಗ್ರಂಥದಲ್ಲಿ ಪರಲೋಕದಿಂದ ದೇವರು ಮಾತಾಡುವಾಗ ಕೇಳಿಸಿದ ಸಂಗತಿಗಳು 1-2 ಸಂಗತಿಗಳು ನೆನಪು ಮಾಡ್ತಾನೆ. ಆತನು ದೀಕ್ಷಾಸ್ನಾನ ತೆಗೆದುಕೊಂಡಾಗ ನೀರಿನಿಂದ ಮೇಲಕ್ಕೆ ಬರುವಾಗ ಪರಲೋಕದಿಂದ ಒಂದು ಶಬ್ದ, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಅನ್ನುವಂಥ ಒಂದು ಸ್ವರ ಕೇಳುತ್ತಾ ಇದೆ. ಕೆಲವರು ಆ ಸ್ವರವನ್ನು ಆಕಾಶ ಗುಡುಗಿದೆ ಅಂದರು. ಆದರೆ ಅವರು ಆ ರೀತಿಯಾಗಿ ಅರ್ಥ ಮಾಡಿಕೊಂಡರು. ಹಾಗೆಯೇ ಯೇಸು ಕ್ರಿಸ್ತ ಪ್ರಭು ರೂಪಾಂತರ ಬೆಟ್ಟದಲ್ಲಿ ಇರುವಾಗ ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ನೀವು ಕೇಳಿರಿ ಅನ್ನುವಂಥ ಸ್ವರ ಕೇಳಲ್ಪಟ್ಟಿತು. 3 ಇದ್ದಾರೆ, ಪೇತ್ರ, ಯೋಹಾನ, ಯಾಕೋಬ. 3 ಕೇಳಿಸಿಕೊಂಡರು. ಇಲ್ಲಿ ಪರಲೋಕದಿಂದ ಸ್ವರ ಕೇಳುತ್ತಿದೆ. ಅಬ್ರಹಾಮನಿಗೆ ಕೇಳಿಸಿತೋ, ಅಬ್ರಹಾಮನ ಜೊತೆಯಲ್ಲಿರುವಂಥ ಇಸಾಕನಿಗೆ ಕೇಳಲ್ಪಟ್ಟಿತೋ ಗೊತ್ತಿಲ್ಲ. ಕೇವಲ ಅಬ್ರಹಾಮನೇ ಗುರುತಿಸಿದನ, ಇಸಾಕನು ಅಬ್ರಹಾಮನ ಇಬ್ಬರು ನಂಬಿಕೆಯಿಂದ ಕೇಳಿಸಲ್ಪಟ್ಟಿತ ಅಂತ ಗೊತ್ತಿಲ್ಲ. ನಂತರ ಕೆಳಗೆ ಇಳಿಯುವಾಗ ಇಬ್ಬರು ಕೆಲಸದವರು ಇದ್ದಾರೆ, ಅವ್ರಿಗೂ ಕೇಳಿಸಲ್ಪಟ್ಟಿತ, ಅದು ಸಾಕ್ಷ್ಯ ಇಲ್ಲ. ಅಬ್ರಹಾಮನ ಉದ್ದೇಶಿಸಿ ಮಾತನಾಡುತ್ತಾ ಇರುವುದರಿಂದ ಅಬ್ರಹಾಮನವರೆಗೂ ಮಾತ್ರ ಬಲಪಟ್ಟಿದೆ.
ಅಲ್ಲಿವರೆಗೂ ನಮಗೆ ಗೊತ್ತು. ಕೆಲವು ಸಂದರ್ಭದಲ್ಲಿ ಸಾಕ್ಷಾರ್ಥವಾಗಿ ಅವರು ಕೇಳುವ ಅವಕಾಶ ಇದೆ, ಇಲ್ಲ ಅನ್ನುವುದಕ್ಕಾಗುವುದಿಲ್ಲ. ನಂತರ ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಎಂದು ಬರೆಯಲ್ಪಟ್ಟಿದೆ. ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಪರಿಶೋಧಿಸಿದನು ಅನ್ನುವಾಗ ದೇವರು ಆತನನ್ನು ಕರೆದನು. ದಹನ ಬಲಿಯಾಗಿ ಸರ್ವಾಂಗ ಹೋಮವಾಗಿ ಮಗನನ್ನು ಕೊಡು ಅನ್ನೋದಕ್ಕಾಗಿ ಕರೆದನು. ಅಬ್ರಹಾಮನ ಮಗನಾದ ಇಸಾಕ ಬಲಿ ಕೊಡುವ ಸ್ಥಾನದಲ್ಲಿ ಅಕೀದ ಅಂದರೆ ಬಂಧಿಸಲ್ಪಡುವುದು. ಅಕೀದ ಆ ಸ್ಥಳ ಹೆಸರು ಅಕೀದ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡುತ್ತದೆ. ಪರೀಕ್ಷಿಸಲ್ಪಟ್ಟನು ಅನ್ನುವಾಗ ನಮಗೆ ನಾಕಾ NACAH ನಾಕಾ ಅನ್ನುವಂಥ ಇಬ್ರಿಯ ಪದ ಉಪಯೋಗಿಸಲ್ಪಟ್ಟಿದೆ. ಪ್ರೂವ್ ಆರ್ ಟು ಟೆಸ್ಟ್, ರುಜು ಮಾಡುವುದಕ್ಕೆ ಇರುವಂಥ ಪರೀಕ್ಷೆ. ದೇವರು ರುಜು ಪಡಿಸಿದನು. ಏನಂತ? ಅಬ್ರಹಾಮು ನನಗೆ ಭಯಪಡುವವನು ಅನ್ನುವಂಥ ರುಜು, ಇಸಾಕನು ನನಗೆ ವಿಧೇಯನು ಅನ್ನುವಂಥ ರುಜು. ಈ ಎರಡು ಕಾರ್ಯಗಳ ಮೂಲಕ 2ನೇ ಸಾರಿ ದೇವದೂತನು ಅಬ್ರಹಾಮನನ್ನು ಕರೆದನು. 5 ಆಶೀರ್ವಾದಗಳು ದೇವರು ಕೊಡುವುದಕ್ಕಿದ್ದಾನೆ ಅನ್ನುವಂಥ ಡಿಕ್ಲರೇಷನ್ ದೇವರು ತಿಳಿಸುತ್ತಿದ್ದಾನೆ. ನೋಡೋಣ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ಇದು ರಿಸಲ್ಟ್. ಯಾವುದು ರೀಸನ್ ಯಾವುದು ಅನ್ನುವಾಗ, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದದ್ದರಿಂದ, ದ್ಯಾಟ್ ಈಸ್ ರೀಸನ್. ನೀನು ನಿನ್ನ ಮಗನು ಅಬ್ರಹಾಮನ ಮಗ ಇಸಾಕನು. ಅಬ್ರಹಾಮನ ಭವಿಷ್ಯತ್ತಿಗೆ ತನಗೆ ಬೇಕಾದ ಮಗನು, ತನ್ನನ್ನು ಹೊರಬೇಕಾದ ಮಗನು, ಭರಿಸಬೇಕಾದ ಮಗನು, ತನ್ನನ್ನು ಪೋಷಿಸಬೇಕಾದ ಮಗ ಸತ್ತು ಹೋದ ನಂತರ ಸಮಾಧಿ ಮಾಡಿದ ಮಗನು, ಅವನನ್ನು ಕೊಡು ಅನ್ನುವಂಥ ಪರೀಕ್ಷೆ ಕೊಡುವಾಗ ಅಬ್ರಹಾಮನು ಹಿಂದೆ ಮುಂದೆ ನೋಡದೆ ಮಾನವ ಕೋಣೆಯಲ್ಲಿ ಶೋಧನೆಗೆ ಒಳಗಾಗದೆ ತೆಗೆದುಕೊಂಡು ಬಂದು ಇಸಾಕನನ್ನು ಬಲಿ ಕೊಡುವುದಕ್ಕೆ ತೀರ್ಮಾನ ಮಾಡಿದನು. ದ್ಯಾಟ್ ಈಸ್ ದ ರೀಸನ್. ನಿನಗೆ 5 ಬಹುಮಾನ ಕೊಡುತ್ತಾ ಇದ್ದೇನೆ. 1ನೇದು, ನಾನು ನಿನ್ನನ್ನು ಆಶೀರ್ವದಿಸುವೆನು. 2, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. 3, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ 4, ಸಮುದ್ರ ತೀರದಲ್ಲಿರುವ ಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. 4, ಶತ್ರುಗಳ ಪಟ್ಟಣಗಳು ಸ್ವಾಧೀನ ಮಾಡಿಕೊಳ್ಳುವರು. 5, ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ಆಶೀರ್ವದಿಸುತ್ತಾ ಇದ್ದೇನೆ ಅನ್ನಲಿಲ್ಲ. ಯೆಹೋವನಾದ ನಾನು ಅನ್ನಲಿಲ್ಲ. ಯೆಹೋವನು ಆಶೀರ್ವದಿಸಿದನು ಅಂದನು. ಆಶೀರ್ವದಿಸಿದನು. 2 ವ್ಯಕ್ತಿಗಳು. ಆಶೀರ್ವದಿಸುವೆನು ಅಂದರೆ 2 ವ್ಯಕ್ತಿಗಳು ಅಲ್ಲಿದ್ದಾರೆ. ಗ್ರಹಿಸುತ್ತಾ ಇದ್ದೀರಾ? ಪರಲೋಕದಲ್ಲಿರುವಂಥ ನಮ್ಮ ತಂದೆ ಎಂಬುದಾಗಿ ನಾವು ಮಾತನಾಡುತ್ತೇವೆ. ಪರಲೋಕದಲ್ಲಿರುವ ತಂದೆ, ಪರಲೋಕದಲ್ಲಿರುವಂಥ ಯೆಹೋವ ದೂತ ಪ್ರತ್ಯಕ್ಷತೆಗೆ ಬಂದಂಥ ಕುಮಾರನಿಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಯು ಗೋ ಆ್ಯಂಡ್ ಸ್ಪೀಕ್ ವಿತ್ ಅಬ್ರಹಾಮ್. ಯೇಸು ಸ್ವಾಮಿ ಕುರಿತಾಗಿ ನಾನು ಕೊಡುವ 5 ಆಜ್ಞೆಗಳನ್ನು, ಆಶೀರ್ವಾದಗಳನ್ನು ಅಬ್ರಹಾಮನಿಗೆ ನೀನು ತಿಳಿಸು, ನಾನು ಹೇಳಿದ್ದೇನೆ ಅಂತ. ನೋಡಿ, ದೇವರು ತನ್ನ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದನು. ಇಬ್ರಿಯ ಪತ್ರಿಕೆ 1:31ನೇ ವಾಕ್ಯದಲ್ಲೇ ಬರೆಯಲಾಗಿದೆ. ಕುಮಾರನ ಮೂಲಕ ದೇವರು ಮಾತನಾಡಿದ್ದಾನೆ. ದೇವದೂತರ ಮೂಲಕ ಇಬ್ರಿಯ 1:1 ನೀವು ನೋಡಬಹುದು.
ಪೂರ್ವ ಕಾಲದಲ್ಲಿ ನಾನಾ ರೀತಿಯಾಗಿ ಮಾತನಾಡಿದ ಪಿತೃಗಳ ಮೂಲಕ ನಾನಾ ರೀತಿಯಾಗಿ ಮಾತನಾಡಿದ ದೇವರು ಹೇಗೆ ಮಾತನಾಡಿದರು? ದೇವದೂತರ ಮೂಲಕ, ದರ್ಶನಗಳ ಮೂಲಕ, ಕನಸುಗಳ ಮೂಲಕ, ಪ್ರವಾದಿಗಳ ಮೂಲಕ ಮಾತನಾಡಿದನು. ಕುಮಾರನ ಮೂಲಕ ಮಾತನಾಡಿದನು. ಅದರಿಂದಾಗಿ ಯೇಸು ಕ್ರಿಸ್ತ ಪ್ರಭು ಯೆಹೋವನ ದೂತನಾಗಿ ಕಾಣುತ್ತಿದ್ದಾನೆ, ದೇವರ ವಾಕ್ಯವಾಗಿ ಕೂಡ ಕಾಣುತ್ತಿದ್ದಾನೆ. ದೇವರ ವಾಕ್ಯ ಆತನ ಮೂಲಕವಾಗಿಯೇ ನಮಗೆ ಒದಗಿಸಲ್ಪಟ್ಟಿದೆ. ವಾಕ್ಯ ಮೂಲಕವಾಗಿಯೇ ಸಮಸ್ತ ಉಂಟಾಗಿದೆ. ಆತನಿಲ್ಲದರೆ ಯಾವುದೂ ಉಂಟಾಗಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ಎಲ್ಲವೂ ಆತನ ಮೂಲಕವಾಗಿ ಆತನ ಮೂಲಕ ಉಂಟು ಮಾಡಲ್ಪಟ್ಟಿದೆ ಅಂತ ಹೇಳಿದೆ. 5 ಆಶೀರ್ವಾದಗಳು ಕೂಡ ತಂದೆಯಾದ ದೇವರು ಮಗನಾದ ಯೇಸುವಿಗೆ ಹೇಳಿ ಅಬ್ರಹಾಮನೊಟ್ಟಿಗೆ ಮಾತನಾಡಿಸುತ್ತಿದ್ದಾನೆ. ಎಷ್ಟು ದೊಡ್ಡ ದೇವರು! ನಾನು ನಿನ್ನನ್ನು ಆಶೀರ್ವದಿಸುವೆನು, ಅಬ್ರಹಾಮನನ್ನು ಆಶೀರ್ವದಿಸುವೆನು ಅಂತ ಹೇಳ್ತಾ ಇದ್ದಾರೆ. 2, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಆಕಾಶದ ನಕ್ಷತ್ರಗಳಂತೆ, ಸಮುದ್ರದ ತೀರದಲ್ಲಿ ರುಸುಬಿನಂತೆ ಅಸಂಖ್ಯವಾಗಿ ಮಾಡುವೆನು. ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಅವರು ಮಾಡಿಕೊಳ್ಳುವರು. ಇಮಿಡಿಯೇಟ್ ಆಗಿ 26ನೇ ಅಧ್ಯಾಯಕ್ಕೆ ಬರುವಾಗ ಅಬಿಮೆಲೆಕನು ಬಂದು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅಬಿಮೆಲೆಕನು ಇಸಾಕನೊಟ್ಟಿಗೆ 26ನೇ ಅಧ್ಯಾಯದಲ್ಲಿ ಇಸಾಕನೊಟ್ಟಿಗೆ ಸಮಾಧಾನವಾಗುವುದಕ್ಕಾಗಿ ಅಬಿಮೆಲೆಕನು ಇಳಿದು ಬಂದನು. ಯೆಹೋವನು ನಿನ್ನ ಸಂಗಡ ಇದ್ದಾನೆ, ನೋಡಿದ್ದೇವೆ. ಯಾಕೋಬನ ಸಂತಾನ ಶತ್ರುವಿನ ಭೂಮಿಯನ್ನು ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ಶತ್ರುಗಳ ಪಟ್ಟಣಗಳನ್ನು ಅವರು ಸ್ವಾಧೀನ ಮಾಡಿಕೊಂಡರು. ಆ ಭೂಮಿಯನ್ನು ದೇವರು ಕೊಟ್ಟಂಥ ಭಾಗವಾಗಿ ಹಂಚಿಕೊಂಡು ಅನುಭವಿಸಿದರು. ಆದುದರಿಂದ ದೇವರ ವಾಕ್ಯ ಹೇಳುತ್ತಾ ಇದೆ, ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಮೇಲೆ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಅಂದರೆ ಅನ್ಯ ಜನಗಳು ಕೂಡ ಆಶೀರ್ವಾದ ಹೊಂದುವರು ಅಂತ ಅರ್ಥ. ದೇವರಾದ ಯೆಹೋವನು ಅಬ್ರಹಾಮನೊಟ್ಟಿಗೆ ಮಾತಾಡುವಾಗ ನಿನ್ನ ಸಂತಾನ ಅಂದನು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ಅಬ್ರಹಾಮನಿಗೆ ಆತನ ಸಂತಾನಕ್ಕೂ ವಾಗ್ದಾನ ಮಾಡಲ್ಪಟ್ಟಿತು. ಆತನು ಅನೇಕರ ಕುರಿತಾಗಿ ಹೇಳಿದ ಹಾಗೆ ಸಂತಾನಕ್ಕೆ ಅನ್ನದೆ ಒಬ್ಬರ ಕುರಿತಾಗಿ ಅಂದ ಹಾಗೆ ನಿನ್ನ ಸಂತಾನಕ್ಕೆ ಅಂದನು. ಆ ಸಂತಾನವು ಕ್ರಿಸ್ತನೇ. ಆ ಸಂತಾನದ ಮೂಲಕವಾಗಿಯೇ ಆಶೀರ್ವಾದ. ಆದರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವಾಗಲೇ ಅದರ ನಿಬಂಧನೆಯನ್ನು ಅನುಗ್ರಹಿಸಿದನು. ಗುರುತಿಸಿದರ? ಗಲಾತ್ಯ 3:16 ವಾಗ್ದಾನ ಕೊಡಲ್ಪಟ್ಟಿತು ಸಂತಾನಕ್ಕೆ, ಸಂತಾನಗಳಿಗೆ ಅಲ್ಲ, ಸಂತಾನಕ್ಕೆ. ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ, ಏನಂದರೆ ಅಬ್ರಹಾಮನ ಭೌತಿಕ ಸಂತಾನ ಮೂಲಕವಾಗಿ ಕೂಡ ಪ್ರಪಂಚದ ಅನೇಕ ಇನ್ವೆನ್ಷನ್ಸ್ ಬಂತು. ಮ್ಯಾಕ್ಸಿಮಮ್ ಆ್ಯಂಡ್ ಮೇಜರ್ ಪೋರ್ಷನ್ ಆಫ್ ಗ್ರೇಟ್ ಇನ್ವೆನ್ಷನ್ ಕೇಮ್ ಫ್ರಮ್ ಅಬ್ರಹಾಮ್. ಫ್ರಮ್ ದ ಅಬ್ರಹಾಮನ ಸಂತಾನದ ಮೂಲಕ ಅನೇಕ ವಿಧವಾದ ಇನ್ವೆನ್ಷನ್ ಬಂತು. ಆದರೆ ಲೋಕ ವಂಶಗಳೆಲ್ಲ ಆಶೀರ್ವದಿಸಲ್ಪಟ್ಟಿತು ಯೇಸು ಕ್ರಿಸ್ತ ಅನ್ನುವಂಥ ಅಬ್ರಹಾಮನ ಸಂತಾನದಿಂದ. ಅದಕ್ಕೆ ಮತ್ತಾಯ ಸುವಾರ್ತೆ ಪ್ರಾರಂಭ ವಚನ 1 ಸಲ ನೋಡುವಾಗ ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಅಬ್ರಹಾಮ ಕುಮಾರ, ದಾವಿದನ ಕುಮಾರ ಯೇಸು ಕ್ರಿಸ್ತನು ಬಂದನು. ಅಬ್ರಹಾಮ ಮಗ, ದಾವಿದನ ಮಗ. ಲೂಕ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಕೊನೆ ಭಾಗದಲ್ಲಿ ದಾವಿದ ಕುಮಾರನೇ, ದಾವಿದನ ಕುಮಾರನೇ ಎಂಬುದಾಗಿ ಕುರುಡರು ಯೇಸುವಿನ ಕುರಿತಾಗಿ ಕೂಗುತ್ತಾ ಇದ್ದಾರೆ. ದಾವಿದನು ಯಾರ ಮಗ? ಅಬ್ರಹಾಮನ ಮಗನಾಗಿ ಕರೆಯಲ್ಪಟ್ಟಿದ್ದಾನೆ. ಅವರ ಇಬ್ಬರ ಮಧ್ಯದಲ್ಲಿ ಕೂಡ ನಾವು ನೋಡುವಾಗ 14 ತಲೆಗಳು. ಅಬ್ರಹಾಮನಿಂದ ದಾವಿದನವರೆಗೂ 14 ತಲೆಗಳು.
ಮತ್ತಾಯ 1:17 ಬರೆಯಲಾಗಿದೆ. 14 ತಲೆಗಳು ಸ್ಟ್ರೈಟ್ ಆಗಿ ಅಬ್ರಹಾಮನ ಕುಮಾರ ದಾವೀದ ಎಂದು ಬರೆಯಲಾಗಿದೆ. ಅಬ್ರಹಾಮನು ವಿಶ್ವಾಸಿಯ ತಂದೆ, ದಾವೀದನು ವಿಶ್ವಾಸಿಗಳಿಗೆ ಮಾದರಿ, ದೇವರ ಹೃದಯ ಅನುಸಾರ ನಡೆದವನು ಎಂಬುವಂಥ ತೀರ್ಪು ಟೈಟಲ್ ಹೊಂದಿದ ತೀರ್ಪು ದಾವೀದನು. ದಾವೀದು ನೀತಿವಂತನಾಗಿ ಮಾಡಲ್ಪಟ್ಟವನು. ದಾವೀದ ನರಹತ್ಯೆ ಮಾಡಿದ, ವ್ಯಭಿಚಾರ ಮಾಡಿದ, ರಕ್ತ ಚೆಲ್ಲಿದ. ಆದರೂ ಸರಿ ಆತನನ್ನು ನನ್ನ ಹೃದಯಕ್ಕೆ ಅನುಸಾರವಾಗಿ ನಡೆಯುವವನು ಅಂದರೆ ಅದರ ಅರ್ಥ ಏನಂದರೆ ಪಶ್ಚಾತ್ತಾಪ ಪಟ್ಟವನು ಅಂತ ಅರ್ಥ. ನನ್ನ ಹೃದಯಕ್ಕೆ ಅನುಸಾರವಾಗಿ ನಡೆಯುವನು ಅಂದರೆ ಬಹಳ ನೀತಿ ಕಾರ್ಯ ಮಾಡಿದನಂತಲ್ಲ ಅರ್ಥ. ಪಶ್ಚಾತ್ತಾಪ ಪಟ್ಟನು, ನನ್ನು ಕೋರಿಕೊಂಡನು, ನನ್ನನ್ನು ಆಶ್ರಯಿಸಿದವನು, ನನ್ನ ಮೇಲೆ ಆಧಾರವಾದವನು. ಅದು ಹೃದಯದಲ್ಲಿ ನಡೆಯುವಂಥದ್ದು. ಇದು ಆದುದರಿಂದ ನೀನು ನನ್ನ ಮಾತನ್ನು ಕೇಳಿದ್ದರಿಂದ, ಅಬ್ರಹಾಮನು ದೇವರ ಮಾತನ್ನು ಕೇಳಿದ್ದರಿಂದ, ಅಬ್ರಹಾಮನ ಸಂತಾನ ಯೇಸು ಕ್ರಿಸ್ತನ ಮೂಲಕ ಜನಾಂಗಗಳೆಲ್ಲ, ಭೂಮಿಯ ಜನಾಂಗಗಳು ಅವರ ವಂಶಗಳೆಲ್ಲ ಆಶೀರ್ವದಿಸಲ್ಪಡುವುದಂತೆ ಯೇಸು ಕ್ರಿಸ್ತನ ಮೂಲಕ ನಾವು ರಕ್ಷಣೆ ಹೊಂದುವುದಕ್ಕೆ ಕಾರಣ ಅಬ್ರಹಾಮನ ದಿನದ ವಿಧೇಯತೆ. ಅಬ್ರಹಾಮನು ವಿಧೇಯನಾದದರಿಂದ ಆತನ ಸಂತಾನದ ಮೂಲಕ ಯೇಸು ಕ್ರಿಸ್ತನು ಹೊರಗೆ ದೇವರು ತಂದನು. ಅದು ಸೀಕ್ರೆಟ್. ಯೇಸು ಕ್ರಿಸ್ತನ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಅಂದರೆ ನಮಗೆ ತಂದೆಯಾಗಿ ಅಬ್ರಹಾಮನು ಯಾಕೆ ಬಂದರಂದರೆ, ಅಬ್ರಹಾಮನು ಮಾಡಿದ ಕ್ರಿಯೆಗಳ ಕುರಿತಾಗಿ ದೇವರು ಆಧಿಕ್ಯತೆಯನ್ನು ಕೊಟ್ಟರು, ಪ್ರಾಮುಖ್ಯತೆಯನ್ನು ಕೊಟ್ಟರು. ರೋಮ 8:17 ನಮ್ಮೆಲ್ಲರಿಗೂ ಆತನು ತಂದೆಯಾಗಿದ್ದಾನೆ. ಅಬ್ರಹಾಮ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾನೆ. ಪೌಲನು ರೋಮದವರಿಗೆ ಬರೆಯುವಾಗ ರೋಮ ವಿಶ್ವಾಸಿಗಳೆಲ್ಲರೂ ಅನ್ಯರಾಗಿದ್ದರೂ ಅಬ್ರಹಾಮನು ವಿಶ್ವಾಸಿಗಳ ತಂದೆ ಎಣಿಸಿಕೊಂಡಿದ್ದಾನೆ. ಮೃತ್ಯು ಶರೀರದಿಂದ ಇಸಾಕನನ್ನು ಪಡೆದ ಆ ಅಬ್ರಹಾಮನ ನಂಬಿಕೆ ಮೂಲಕ ಅವನು ರಕ್ಷಿಸಲ್ಪಟ್ಟಿದ್ದಾನೆ. ದೇವರನ್ನು ನಂಬಿದ ಅಬ್ರಹಾಮ ನಮ್ಮೆಲ್ಲರಿಗೂ ದೇವರ ಮುಂದೆ ತಂದೆಯಾಗಿದ್ದಾನೆ, ನಮ್ಮ ತಂದೆಯಾಗಿದ್ದಾನೆ. ಫಾದರ್ ಆಫ್ ಬಿಲೀವರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರಿಗೂ ಅಬ್ರಹಾಮನು ತಂದೆ, ವಿಶ್ವಾಸಿಗಳ ತಂದೆಯಾಗಿದ್ದಾನೆ. ಅದರ ನಂತರ ಅಬ್ರಹಾಮನು 9ನೇ ವಾಕ್ಯ, ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ತಿರುಗಿ ಬಂದನು. ಟಾರ್ಗುಮ್ ಅನ್ನುವಂಥ ಗ್ರಂಥ ಇದೆ, ಏನ್ಷಿಯಂಟ್ ಹಿಸ್ಟಾರಿಕಲ್ ಇಬ್ರೂ ಬುಕ್. ಈ ಟಾರ್ಗುಮ್ ಅನ್ನುವಂಥ ಪುಸ್ತಕದಲ್ಲಿ ಇಬ್ಬರು ಸೇವಕರ ಕುರಿತಾಗಿ ಬರೆಯುತ್ತಾ, ಒಬ್ಬ ಎಲಿಯಾಜರ್, ಒಬ್ಬನು ಇಷ್ಮಾಯೇಲ ಎಂಬುದಾಗಿ ವಿವರ ಇದೆ. ಅವರ ಬಳಿಗೆ ಇವರು ಬಂದರು. ನನ್ನ ಮಾತಿಗೆ ಅನುಸಾರವಾಗಿ ಹೇಳ್ತಾ ಇದ್ದೇನೆ, ನನ್ನ ಉದಾಹರಣೆ ಹೇಳ್ತಾ ಇದ್ದೇನೆ. ಒಂದು ವೇಳೆ ಅವರ ಸ್ವರ ಇವರು ಕೇಳಿದ್ದಾರೆ, ಇವರು ಕೂಡ ಸಾಕ್ಷಿಗಳೇ. ಮೇಲೆ ನಡೆದದಕ್ಕೆ ಇವರಿಬ್ಬರು ಸಾಕ್ಷಿಯಾಗುತ್ತಾರೆ. ನಾವು ಹೋಗ್ತಾ ಇದ್ದೇವೆ, ಬಲಿ ಕೊಡುತ್ತೇವೆ, ತಿರುಗಿ ಬರುತ್ತೇವೆ ಎಂದು ಹೇಳಿದ ಮಾತು ನೆರವೇರಿಸಿದ ದೇವರು. ಅಬ್ರಹಾಮನು ಮೊದಲೇ ಹೇಳಿದ್ದಾನೆ, ನಾನು ನನ್ನ ಮಗ ಅಲ್ಲಿಗೆ ಹೋಗಿ ದಹನ ಬಲ ಕೊಟ್ಟು ನಾವಿಬ್ಬರೂ ತಿರುಗಿ ಬರುತ್ತೇವೆ. ಹಾಗೆಯೇ ತಿರುಗಿ ಬರುವುದಕ್ಕೆ ದೇವರು ಅವರಿಗೆ ಸಹಾಯ ಮಾಡಿದನು. ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ನಡೆಯುವುದಕ್ಕೆ ಅದರ ಮಧ್ಯದಲ್ಲಿ ಒಂದು ಪ್ರತ್ಯಕ್ಷತೆಯನ್ನು ಅಬ್ರಹಾಮನು ನೋಡಿದನು. ಸಹೋದರ ಸಹೋದರಿ, ದೇವರು ಕೊಟ್ಟ ಮಾತು, ದೇವರ ವಾಗ್ದಾನ ನೆರವೇರುವ ಸಮಯ, ಎರಡರ ನಡುವೆ ಇರುವಂಥ ಸಮಯ ದೇವರು ಅಬ್ರಹಾಮನು ಅನುಭವಿಸಂತೆ ಮಾಡಿದ. ಅಬ್ರಹಾಮನು ತಿರುಗಿ ಬಂದಾಗ ಅವರು ಹೊರಟು ಅವನ ಜೊತೆಯಲ್ಲಿ ಬೇರ್ಷೆಬಕ್ಕೆ ಹೋದರು. ಅಬ್ರಹಾಮನು ಬೇರ್ಷೆಬದಲ್ಲಿ ವಾಸವಾಗಿದ್ದನು. ಇಸಾಕನ ವಯಸ್ಸು 33-34 ಮಧ್ಯದಲ್ಲಿ. ಬೈಬಲ್ ಪಂಡಿತರು ಈ ರೀತಿ ಲೆಕ್ಕ ಹಾಕ್ತಾರೆ. ಇಸಾಕನು 37ನೇ ವರ್ಷ ಪ್ರಾಯದಲ್ಲಿ ಸಾರಳು ಸತ್ತು ಹೋದಳು ಕಿರ್ಯತ್ ಅರ್ಬದಲ್ಲಿ. ಅಬ್ರಹಾಮನು ಬೇರ್ಷೆಬದಲ್ಲಿ ಇರುವಾಗ ಇಸಾಕನು ತಾಯಿಯ ಬಳಿಗೆ ಹೋಗಿ ಸ್ವಲ್ಪ ಕಾಲ ಇರುವಾಗ ಚಾರಿತ್ರಿಕ ಗ್ರಂಥಗಳ ಆಧಾರದಿಂದ ಕೆಲವರ ಅಭಿಪ್ರಾಯದಲ್ಲಿ ಹೇಳಲ್ಪಟ್ಟಿದೆ. 20ನೇ ವಾಕ್ಯ,
ಇವುಗಳಾದ ಮೇಲೆ 20ರಿಂದ 24 ಓದ್ತೇನೆ. 4 ವಾಕ್ಯಗಳು ಕೂಡ ನಮಗೆ 24ನೇ ಅಧ್ಯಾಯದ ನಂತರ ಬಂದಂಥ ವಾಕ್ಯಗಳಾಗಿ ಕಾಣುತ್ತದೆ. ಯಾಕಂದರೆ ಇಸಾಕನ ಮದುವೆ ನಂತರ ಅಬ್ರಹಾಮನು ಕೆತೂರಳನ್ನು ಮದುವೆ ಆದನು. 25ನೇ ಅಧ್ಯಾಯ ಪ್ರಾರಂಭದಲ್ಲಿ ಅಬ್ರಹಾಮನು ಕೆತೂರಳನ್ನು ಯಾಕೆ ಮದುವೆ ಆಗ್ತಾನೆ ಅನ್ನೋದೇ ಪ್ರಶ್ನೆ. ಅಬ್ರಹಾಮನಿಗೆ ಆಗಲೇ 137 ವರ್ಷ ದಾಟಿ ಆಗಿದೆ. ಸಾರಳು ಸತ್ತು ಹೋಗಿದ್ದಾಳೆ. 140 ವರ್ಷ ಆಯಿತು. ಇಸಾಕನಿಗೆ ಮದುವೆ ಆಗಿದೆ. ಇಸಾಕನಿಗೆ ಮದುವೆ ಆದಾಗ ಇಸಾಕನ ವಯಸ್ಸು 40, ಅಬ್ರಹಾಮನ ವಯಸ್ಸು 140. ತಾಯಿ ಸತ್ತು ಹೋಗಿದ್ದಾಳೆ. 3 ವರ್ಷ ಆಗಿದೆ. ಹಾಗಿರುವಾಗ ಇಸಾಕನು 40 ವರ್ಷ ಪ್ರಾಯ ಆಗಿದ್ದಾಗ ಅಬ್ರಹಾಮನಿಗೆ 140, ಇನ್ನು 135 ವರ್ಷ ಬದುಕ್ತಾನೆ. ಯಾಕೆ ಮದುವೆ ಆದ? ಅದಕ್ಕೆ ಅಬ್ರಹಾಮನಿಗೆ ಒಂದು ಸಮಾಚಾರ ತಿಳಿಸಲ್ಪಟ್ಟಿದೆ. ಈ ಸಂಗತಿಗಳು ಆದ ಮೇಲೆ 3 ಸಂಗತಿಗಳು ಗುರುತಿಡಬೇಕು. 1, 22ನೇ ಅಧ್ಯಾಯದಲ್ಲಿ ಬಲಿ ಸಂಗತಿಗಳು. 2, ಸಾರಳ ಮರಣದ ನಂತರ. 3, ಇಸಾಕನ ಮದುವೆಯ ನಂತರ. ಡಿಫರೆಂಟ್ ಇಶ್ಯೂಸ್. ಈ ಸಂಗತಿಗಳು ಇವುಗಳಾದ ಮೇಲೆ ಅಬ್ರಹಾಮನು ತಿಳಿಸಲ್ಪಟ್ಟಿದ್ದು ಏನಂದರೆ, ಅವನಿಗೆ ಸಮಾಚಾರ ಬಂತು ಏನಂದರೆ 24ನೇ ಅಧ್ಯಾಯ ನಂತರ ಇದು ನಡೆದಿರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಈ 4 ವಾಕ್ಯಗಳು ಎಲಿಯಾಜರನು ಓದನಲ್ಲ, ಅಬ್ರಹಾಮನ ಪ್ರಧಾನ ದಾಸನಾದ ಎಲಿಯಾಜರನು ಅಬ್ರಹಾಮನ ಮಗನಾದ ಇಸಾಕನಿಗೆ ಹೆಣ್ಣು ಮಗಳನ್ನು ಕರೆದುಕೊಂಡು ಬರುವುದಕ್ಕಾಗಿ ನಾಹೋರನ ನಿವಾಸಕ್ಕೆ ಆರೋನಿಗೆ ಹೋದನಲ್ಲ, ಅಲ್ಲಿ ಆತನ ಕುಟುಂಬವೆಲ್ಲ ನೋಡಿದನು. ನಾಹೋರನ ಕುಟುಂಬ ವಿವರ ನಮಗೆ ಕಾಣುತ್ತದೆ. ನಾಹೋರನು ಮಿಲ್ಕಳನ್ನು ಮದುವೆಯಾದನು. ಮಿಲ್ಕ ಅನ್ನುವರಿಗೆ ಮಕ್ಕಳು ಬೂಜ್, ಕೆಮುವೇಲ್, ಕೆಸೆದ್, ಅಸೋತ್, ಶಿಲ್ದಾಸ್, ಇದ್ಲಾಬ್, ಬೆತುವೇಲ್ ಇವರು ಮಕ್ಕಳನ್ನು ಹೆತ್ತರು. ಬಿತ್ತುವೇಲನ ರೆಬೆಕ್ಕಳನ್ನು ಪಡೆದನು. ಲಾಬಾನು 8 ಮಕ್ಕಳನ್ನು ಮಿಲ್ಕಳು ನಾಹೋರನಿಗೆ ಹೆತ್ತಳು. ನಾಹೋರನು ಉಪಪತ್ನಿಯಾದ ರಯುಮ ಅನ್ನುವಂಥ ಟೆಬಹ, ಗಹಮ್, ತಹಶ್, ಮಾಕಾ ಎಂಬವರನ್ನು ಹೆತ್ತಳು. ಅಲ್ಲಿ 12 ಮಂದಿ ಮಕ್ಕಳು ಕಾಣುತ್ತಾ ಇದ್ದಾರೆ. ಯಾರಿಗೆ? ನಾಹೋರನಿಗೆ. ರೂಮಾಳೆಂಬ ಉಪಪತ್ನಿಯ ಮೂಲಕ 4. ಈ 4 ಮಕ್ಕಳ ಮೂಲಕವಾಗಿ ವಿಸ್ತಾರವಾದ ಸಂತಾನ ಬಂತು. ಅಬ್ರಹಾಮನು ಆಲೋಚನೆ ಮಾಡಿದ, ಇಸಾಕನು ಹುಟ್ಟಿದ್ದಾನೆ, ಅಷ್ಟೇ ಮಕ್ಕಳು. ಅಣ್ಣನಾದ ನಾಹೋರನನ್ನು ನೋಡಿದರೆ ಸಂತಾನ ಬಹಳ ವಿಸ್ತಾರವಾಗಿದೆ. ಸಂತಾನ ಅಬ್ರಹಾಮನ ಅಣ್ಣನಿಗೆ ವಿಸ್ತಾರವಾಗಿದೆ. ಆ ವಿಸ್ತಾರವಾದ ಸಂತಾನ ಆತನು ಕೂಡ ನನಗೂ ದೇವರ ಅನೇಕ ಮಂದಿ ಮಕ್ಕಳನ್ನು ಕೊಡಬೇಕು ಅನ್ನುವಂಥ ಆಸೆ ಬಂತು. ಅದಕ್ಕೆ ಅಬ್ರಹಾಮನು ಈ ವಾರ್ತೆ ಕೇಳಿದಾಗ ಆತನು ಹೋಗಿ ಕೆತೂರ ಅನ್ನುವಂಥ ಯೌವನಸ್ಥ ಸ್ತ್ರೀಯನ್ನು ಮದುವೆಯಾಗಿ ಆಕೆಯ ಮೂಲಕ 6 ಮಕ್ಕಳನ್ನು ಹೆತ್ತನು. ಆದಿಕಾಂಡ ಗ್ರಂಥ 25ನೇ ಅಧ್ಯಾಯ ನಮಗೆ ಈ ವಿಷಯಗಳನ್ನು ಸಾಕ್ಷಿ ಕೊಡುತ್ತದೆ. ಕೆಟೂರಳೆಂಬ ಇನ್ನೊಬ್ಬ ಮೂಲಕವಾಗಿ ಜಿಮ್ರಾನ್, ಯೆಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ 6 ಮಕ್ಕಳನ್ನು ಹೆತ್ತನು. ಈ ಸಂಗತಿಗಳು ಅಬ್ರಹಾಮನ ಮೂಲಕವಾಗಿ ಆಯಿತು. ನಾಹೋರನ ಕುಟುಂಬ ವೃದ್ಧಿಯಾಗಿದೆ ಅಂತ ಅವನಿಗೆ ಗೊತ್ತಾಯಿತು.